ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಕರ್ನಾಟಕ ಕಾಂಗ್ರೆಸ್ನ ಅಧಿಕಾರದ ಗುದ್ದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ ಹಾಗೆ ಕಾಣ್ತಾ ಇದೆ. ಆದರೆ ಇದು ಕರ್ನಾಟಕ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ನ ಬೆಳವಣಿಗೆ ಆಗಿರೋದ್ರಿಂದಾಗಿ ಒಪ್ಪಂದದಂತೆ ನಡೆಯಲೂಬಹುದು, ಕಡೆ ಕ್ಷಣದ ಬದಲಾವಣೆಗಳು ಕೂಡ ಆಗಬಹುದು. ಹೀಗೆ ಅಂತ ಹೇಳೋದು ಕಾಂಗ್ರೆಸ್ನಲ್ಲಿ ಬಹಳ ಕಷ್ಟ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದುವರೆಗೂ ಕೂಡ ಕೊಟ್ಟಂತಹ ಸ್ಟೇಟ್ಮೆಂಟನ್ನು ನಾವು ಗಮನಿಸ್ತಾ ಹೋಗೋದಾದರೆ, ಯಾರು ಹೇಳಿದ್ದು ಮುಖ್ಯಮಂತ್ರಿ ಕುರ್ಚಿ ಏನಾದರೂ ಖಾಲಿ ಇದೆಯಾ, ಒಪ್ಪಂದ ಆಗಿದೆ ಅಂತ ನಿಮಗೆ ಹೇಗೆ ಗೊತ್ತು, ಒಪ್ಪಂದ ಆದಾಗ ನೀವಿದ್ರಾ, ಈ ರೀತಿ ಹಲವಾರು ಪ್ರಶ್ನೆಯನ್ನು ಮಾಧ್ಯಮದ ಮೈಕ್ಗಳ ಮುಂದೆ ಕೊಡ್ತಾ ಇದ್ರು. ಆದರೆ ನಿನ್ನೆಯ ನಂತರದ ಸಂದರ್ಭದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಅಂಥ ಸ್ಟೇಟ್ಮೆಂಟನ್ನು ಯಾವುದೂ ಕೂಡ ಕೊಟ್ಟಿಲ್ಲ. ಇದರ ಅರ್ಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಹಿ ಸುದ್ದಿ ಏನಾದರೂ ತಲುಪಿದೆಯಾ? ಅವರು ಅಂದುಕೊಂಡಂತೆ ಒಪ್ಪಂದದ ಪ್ರಕಾರ ಅವರು ಅಂದುಕೊಂಡ ಸಮಯದಲ್ಲಿ ಅಧಿಕಾರದ ಹಂಚಿಕೆ ಅನ್ನೋದು ನಡೆಯುತ್ತಾ? ಅಧಿಕಾರದ ಹಂಚಿಕೆ ಆದ್ರೇನು, ಆಗಿಲ್ಲ ಅಂದ್ರೇನು? ಸದ್ಯ ಈ ಸಿಚುವೇಶನಲ್ಲಿ ಡಿ ಕೆ ಶಿವಕುಮಾರ್ ಅವರು ಎದುರಿಸ್ತಿರುವಂತಹ ಸವಾಲುಗಳೇನು, ಯಾರನ್ನೆಲ್ಲ ಕನ್ವಿನ್ಸ್ ಮಾಡಬೇಕಾಗಿದೆ? ಸದ್ಯ ರಾಜಕೀಯದ ಚಿತ್ರಣವೇ ಬದಲಾಗಿ ಹೋಗಿದೆ. ಜನರ ಜ್ವಲಂತ ಸಮಸ್ಯೆಗಳಿಗೆ ಧ್ವನಿಗೂಡಿಸಿ ಅದಕ್ಕೊಂದು ಅರ್ಥಗೂಟು ಪರಿಹಾರವನ್ನು ಕೊಡಬೇಕಾದಂತಹ ಮತದಾರ ಪ್ರಭುಗಳು, ಆಯ್ಕೆ ಮಾಡಿದಂತಹ ನಾಯಕರು ತಮ್ಮದೇ ಅಧಿಕಾರದ ವಿಚಾರದಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ. ಆ ಬಗ್ಗೆ ಇವತ್ತು ಮಾತಾಡೋಣ. ನಾನು ದಿವ್ಯಶ್ರೀ. ಸದ್ಯದ ಸಿಚುವೇಶನ್ ಹೆಂಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅಂದಾಗ ನಾ ಕೊಡೆ ನೀ ಬಿಡೆ ಅನ್ನುವಂತಹ ಸನ್ನಿವೇಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಂದು ಕಡೆ ಸಿದ್ದರಾಮಯ್ಯನವರ ಹಠವೇ ಇರಬಹುದು, ಅಥವಾ ಅವರು ಅಂದುಕೊಂಡಂತೆ ಒಂದು ರೆಕಾರ್ಡನ್ನು ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಮನಸ್ಥಿತಿ, ಆಸೆ, ಹಂಬಲ, ಬಯಕೆ ಇರಬಹುದು. ಮಗದೊಂದು ಕಡೆ ಡಿ ಕೆ ಶಿವಕುಮಾರ್ ಅಂದಾಗ ಅವತ್ತು ಒಪ್ಪಂದ ಆಗಿತ್ತಲ್ಲ, ಅದನ್ನು ಮರೆತು ಬಿಟ್ರಾ? ನೆನಪಿಸ್ಕೊಳ್ಳಿ, ನಾನು ಕೂಡ ಆಕಾಂಕ್ಷಿ. ಯಾಕೆ ನಾವು ಸಿ ಎಂ ಆಗಬಾರ್ದ? ಪಕ್ಷಕ್ಕಾಗಿ ನಾನು ಕಾಯವಾಚ ಮನಸ್ಸ ಕೆಲಸ ಮಾಡಿದ್ದೀನಿ. ಈ ರೀತಿಯ ಒಂದು ಧೋರಣೆ ಅದು ಅವರ ಮನಸ್ಸಲ್ಲಿ ಬಂದಿಲ್ಲ ಆದರೂ ಕೂಡ, ಅವರ ಹೇಳಿಕೆಗಳಲ್ಲಿ ಬಂದಿಲ್ಲ ಅಂದರೂ ಕೂಡ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕೊಡ್ತಿರುವಂಥ ಸ್ಟೇಟ್ಮೆಂಟ್. ಹಾಗಾಗಿ ಮತ್ತೆ ಬೆಂಗಳೂರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ACC ಅಧ್ಯಕ್ಷರು ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಅಫ್ಕೋರ್ಸ್ ಬರ್ತಾರೆ. ಡಿ ಕೆ ಶಿವಕುಮಾರ್ ಜೊತೆಗೆ ಯಾವ ರೀತಿಯ ಚರ್ಚೆಯನ್ನು ನಡೆಸ್ತಾರೆ, ಕನ್ವಿನ್ಸಿಂಗ್ ಅಂದಾಗ ಅದು ಯಾರಿಗೆ? ಹೀಗೆ ಒಂದಷ್ಟು ಕುತೂಹಲಗಳು. ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ಈ ಪವರ್ ಫೈಟ್. ಶೀಘ್ರದಲ್ಲೇ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗಾದರೆ ಪಟ್ಟಾಭಿಷೇಕ ಆಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ನಿಂದ ಏನಾದರೂ ಗುಡ್ ನ್ಯೂಸ್ ಬಂದಿದೆಯಾ? ಸಿಹಿ ಸುದ್ದಿ ಅಂತ ಈಗಾಗಲೇ ಸುದ್ದಿ ಹರಿದಾಡಿರೋದ್ರಿಂದಾಗಿ ಪ್ಲೀಸ್ ವೆಯ್ಟ್ ಅನ್ನುವಂತಹ ಸಂದೇಶ ಬಂದಿರೋದ್ರಿಂದಾಗಿ ವೆಯ್ಟ್ ಮಾಡಬೇಕು. ಆದರೆ ಎಲ್ಲಿ ತನಕ ಪಟ್ಟು ಹಿಡಿದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಪಟ್ಟನ್ನು ಸಡಿಲಿಸಿಲ್ಲ ಸಿದ್ದರಾಮಯ್ಯನವರು. ಇಂಥ ಸಂದರ್ಭದಲ್ಲಿ ಬಿಸಿ ತುಪ್ಪ ಆಗಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಸರಿಯಾದಂಥ ನಿರ್ಧಾರವನ್ನು ಸಕಾಲಕ್ಕೆ ತೆಗೆದುಕೊಂಡಿಲ್ಲ ಅಂದರೆ ಕರ್ನಾಟಕ ಕಾಂಗ್ರೆಸ್ಗೆ ಉಳಿಗಾಲ ಇಲ್ಲ ಅನ್ನುವಂಥ ಸನ್ನಿವೇಶ ಇದೆ. ಹಾಗಾಗಿ ಈ ಬಿಸಿ ತುಪ್ಪವನ್ನು ಹೆಂಗೆ ತಣ್ಣಗೆ ಮಾಡ್ತಾರೆ ನೋಡಬೇಕಾಗಿದೆ. ರೈಟ್. ಹಾಗಾದರೆ ಈ ಒಂದು ಅಧಿಕಾರಕ್ಕೆ ಸಂಬಂಧಪಟ್ಟಂತೆ ಹಲವು ನಾಯಕರು ಹಲವು ರೀತಿಯ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಜಮೀರು ಭೇಟಿ ಮಾಡಿದ್ರು, ಮುನಿಯಪ್ಪ ಭೇಟಿ ಮಾಡಿದ್ರು, ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದ್ರು, ಬೇಗರೆ MLAs ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿನೂ ಈಗ ಹೇಳಿದ್ದಾರೆ. ನಾವು ಪಕ್ಷದ ಬಲವರ್ಧನೆಗೋಸ್ಕರ ನಾವೆಲ್ಲ ಮಾತಾಡ್ತೀವಿ. ನಮಗೆ BJPಯವರು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಗೊಂದಲಕ್ಕೆ ನಾವು ಅವಕಾಶ ಕೊಡಬಾರ್ದು. ಅವರು ಅನ್ನೆಸೆಸರಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ 140 ಜನನೂ ಒಟ್ಟಾಗಿದ್ದೀವಿ. ನಮ್ಮನ್ನು ಯಾರು ಅಳ್ಳಾಡಿಸ್ಲಿಕ್ಕಾಗೋದಿಲ್ಲ. ಯಾರ ಆಫರು ನನಗೆ ಅವಶ್ಯಕತೆ ಇಲ್ಲ. ಸದಾನಂದ ಗೌಡರು ಪಾಪ ಪ್ರೀತಿಯಿಂದ ಮಾತಾಡಿರ್ಬೋದಷ್ಟೇ. ಅಂಥ ಸಂದರ್ಭ ಕಾಂಗ್ರೆಸ್ ಪಾರ್ಟಿ ನಿರ್ಮಾಣ ಆಗೋದಿಲ್ಲ. ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ಬೈ ಬರ್ತ್, ಯು ನೋ ದಟ್. ಅವ್ರಿಗೆ ಪಾಪ ಅವ್ರಿಗಿನ್ನ ನನ್ನ ಹಿಸ್ಟ್ರಿ ಗೊತ್ತಿಲ್ಲ. ಸೊ ನಾನು ಸತೀಶು ನಾವು ಕೊಲೀಗ್ ಆಗಿದ್ದೀವಿ. ಅವ್ರು ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದರು. ಅವ್ರಿಗೆ ಫುಲ್ಲು ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ. ಅಲ್ಲೆಲ್ಲ ಒಳ್ಳೆ ರಿಸಲ್ಟು ಬಂದಿದೆ. ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ಸು ಇಲ್ಲ. ಒಟ್ಟಕ್ಕೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರ ಹತ್ರ ಎಲ್ಲ ಚರ್ಚೆ ಮಾಡಿದ್ದೀನಿ.
ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ, ನಾನು ಹೇಳೋಂಥ ಅವಶ್ಯಕತೆ ಇಲ್ಲ. ನಮ್ಮ ಗುರಿ 28 ಕರ್ನಾಟಕದಲ್ಲಿ, 29 ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡೋದು. ಇದೇ ಗುರಿ, ಇಷ್ಟು ಗುರಿ. ಈ ಚರ್ಚೆಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಗ ನಮ್ಮ ಹೈಕಮಾಂಡ್ನವರಿದ್ದಾರೆ, ಹೈಕಮಾಂಡ್ನವರು ಇದೆಲ್ಲವನ್ನು ಗಮನಿಸ್ತಾ ಇದ್ದಾರೆ. ಜೊತೆಗೆ ನಮ್ಮವರೇ ಇದ್ದಾರೆ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು. ಅವರಿಗೆ ರಾಜ್ಯದ ಪ್ರತಿಯೊಂದು ಬೆಳವಣಿಗೆ, ರಾಜಕೀಯ ಬೆಳವಣಿಗೆ ಅವರಿಗೆ ಗೊತ್ತಿದೆ. 50 ವರ್ಷದ ಸುದೀರ್ಘ ರಾಜಕಾರಣವನ್ನು ಮಾಡಿರ್ತಕ್ಕಂಥವರು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮವರೇ ಆದದ್ರಿಂದ ನಮ್ಮ ಎಲ್ಲರ ಮನಸ್ಸುಗಳು ಅವರಿಗೆ ಬಹುಶಃ ಅರ್ಥ ಆಗಿರ್ತದೆ. ಹಾಗಾಗಿ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಮಾಡಿದರೆ ಅದರಿಂದ ಯಾವುದೇ ಉಪಯೋಗ ಕೂಡ ಆಗೋದಿಲ್ಲ. ಅಂದರೆ ನಿನ್ನೆ ಜಿಗ್ಜೋನ್ಗಿ ಅವರು ಹೇಳಿದರು, ಯಾವ ಕಾರಣಕ್ಕೂ ಕಾಂಗ್ರೆಸ್ನವರು ದಲಿತರನ್ನು CM ಮಾಡಲು ಸಾಧ್ಯವಿಲ್ಲ ಅಂತ. ಅದೆಲ್ಲ ಅವರವರು ಹೇಳ್ಕೊಳ್ತಾ ಇರ್ತಾರೆ, ಅದಕ್ಕೆಲ್ಲ ಪ್ರತಿಕ್ರಿಯೆ ಮಾಡಿದರೆ ಉಪಯೋಗ ಇಲ್ಲ. ಅವರು ನಮ್ಮ ಪಕ್ಷದವರು ಅಲ್ಲ, ನಮಗೆ ಸಂಬಂಧ ಇಲ್ಲ ಅವ್ರದ್ದು. ಅವರ ಹೇಳಿಕೆಗಳು ನಮಗೆ ಸಂದೇಶ ಏನಿಲ್ಲ. ಪಾರ್ಟಿ ಗಟ್ಟಿಯಾಗಿರಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ ರೀ. ಎಲ್ಲ ಗಟ್ಟಿಯಾಗಿರಬೇಕು. 28 ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕು ಎಲ್ಲರೂ ಕೂಡಿ ಅನ್ನೋದು ಅವರ ಚರ್ಚೆಯ ಮುಖ್ಯ ವಿಷಯ ರೀ ಅಧ್ಯಕ್ಷರದು. ಯಾವುದ್ರೆ ಅಲ್ಲ, ಸಹಕಾರ ಕೇಳುವಂಥ ಪ್ರಶ್ನೆ ಈಗ ಉದ್ಭವಿಸಲ್ಲ. ಈಗ ಅಂಥ ಸನ್ನಿವೇಶ ಸಂದರ್ಭ ಏನೂ ಬಂದಿಲ್ಲ. ಅವರು ಕೂಡ ಏನು ಕೇಳಿಲ್ಲ, ನಾವು ಹೇಳುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ರೀ. ಅವ್ರಿಗೆಲ್ಲ ಅಂತಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗಿರ್ಬೇಕು ಅನ್ನೋದು ಅವ್ರದ್ದು ನಿಲುವು ಅದಾಗೈತಿ, ನಮ್ಮದು ಅದಾಗೈತಿ, ಎಲ್ಲರ ನಿಲುವು ಅದ ಇದೆ ರೀ. 28ಕ್ಕೆ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ಎಲ್ಲರೂ ಅಭಿಪ್ರಾಯ ಇದೆ ರೀ. CM ಜೊತೆಗೆ ಗುರುಸ್ಕೊಂಡಿರೋಂಥ ಎಲ್ಲ ಶಾಸಕರು ಸಚಿವರ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ. ಜಾರಕಿಹೊಳಿ ಇರ್ಬೋದು, ಜಮೀರ್ ಅವರು ಕೂಡ ಭೇಟಿಯಾಗಿದ್ದಾರೆ. ಹೈಕಮಾಂಡಿಂದ ಏನಾದ್ರು ಕ್ಲಿಯರ್ ಸೂಚನೆ ಏನಾದ್ರು ಇದೆಯಾ ಅವ್ರಿಗೆ? ಆ ಕಾರಣಕ್ಕಾಗಿ ಏನಾದ್ರು ಭೇಟಿ ಆಗ್ತಾ ಇಲ್ಲ ನೋಡಿ, ಅದಂತೂ ನಾವು ನಮ್ಗೆ ಹೇಳಿದ್ದೀವಿ, ಸಾಕಷ್ಟು ಸಾರಿ ಹೇಳಿದ್ದೀವಿ. ಆ ವಿಷಯ ಬಗ್ಗೆ ನಾವು ನಿರ್ಣಯ ತಗೊಳ್ಳೋದ್ರ ಹಂತದಲ್ಲಿ ಇಲ್ಲ. ಈಗ ಭೇಟಿಯಾಗಿದ್ದಾರೆ, ಅದನ್ನು ಅಷ್ಟು ನಿಮಗೆ ನಾವು ಹೇಳ್ಬೋದು. ಹೊರತಾಗಿ ಅದು ಯಾಕು ಏನಂತ ಅದನ್ನು ನಾವು ವ್ಯಾಖ್ಯಾನ ಮಾಡಲಿಕ್ಕೆ ನಾವು ರಾಹುಲ್ ಗಾಂಧಿ ಅವರಿಗೆ ಭೇಟಿ ಆಗಿಲ್ಲ ಅಂದರೆ ಮೋಹನ್ ಭಾಗವತ್ ಅವರಿಗೆ ಭೇಟಿ ಆಗ್ತೀವಿ. ನಾವು ಬಂದು ಡೆಲ್ಲಿನಲ್ಲಿ ನಾವು ರಾಹುಲ್ ಗಾಂಧಿ ಅವ್ರ ಜೊತೆ ಏನು ಚರ್ಚೆ ಮಾಡಿದ್ದೀವಿ ಅಂತ ಬಂದು ನಾವು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೇಳಿಲ್ಲ ಅಂದರೆ ಕೇಶವ ಕೃಪಾಗ ರಿಪೋರ್ಟಿಂಗ್ ಮಾಡಲಿ ನೋಡಿ. ಬ್ಯಾಂಗ್ಳೂರ್ ಟೆಕ್ ಸಮಿಟಿಗೆ ಅವರಿಗೆ ಆಹ್ವಾನ ಇತ್ತು ಮಾನ್ಯ ರಾಹುಲ್ ಗಾಂಧಿ ಅವರಿಗೆ. ಅವ್ರು ಬರಲಿಕ್ಕೆ ಆಗಿರಲಿಲ್ಲ. ನಾವು ಟೈಮ್ ಕೇಳಿದ್ವಿ, ನಮ್ಮ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ PC ತೋರ್ಸೋಕ್ಕೆ. ಅವರಿಗೂ ಕುತೂಹಲ ಇತ್ತು. ಸೊ ಟೈಮ್ ಕೊಟ್ಟಿದ್ದರು, ಹೋಗಿ ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬಂದ್ವಿ. ಅದರಲ್ಲಿ ತಪ್ಪೇನಿದೆ? ಈ ಸಂದರ್ಭದಲ್ಲಿ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ತಾವು ವರದಿ ಕೊಟ್ಟಿದ್ದಾರೆ ಅನ್ನೋದು ಯಾರು ಹೇಳಿರೋದು? ನಾವಿಬ್ಬರೇ ಇದ್ವಲ್ಲ. ಈಗ ವರದಿ ಕೊಟ್ಟಿದ್ದಾರೆ ಅಂತ ಇಸ್ಕೊಂಡಿದ್ದಾರೆ ಅಂತ ಎಲ್ಲ ವರಿಷ್ಠರಿದ್ದಾರೆ, ಅವ್ರ ತೀರ್ಮಾನಗಳು ತಗೋತಾರೆ. ನಾವು ಅದ್ರ ಬಗ್ಗೆ ಯಾಕೆ ಮಾತಾಡಬೇಕು? ಸಾಮಾನ್ಯವಾಗಿ ತಾವೆಲ್ಲ ಹೋದಾಗೂ ಅವರೇ ಕೇಳಿರ್ಬೋದು, ಅಥವಾ ತಾವಾದರೂ ಇಲ್ಲ ಕೇಳಿರ್ಬೋದು, ಕೇಳಿದ್ದಾರೆ. ಅವೆಲ್ಲ ಈ ಮಾಧ್ಯಮದಲ್ಲಿ ಹೇಳೋಕ್ಕಾಗುತ್ತೆ. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಸರ್ ಪದೇ ಹೇಳ್ತಿರುವಂಥ ನೋಡಿ, ಆಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ, AICC ಅಧ್ಯಕ್ಷರು ಕೂಡ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನೇ ಇದ್ರೂ ಕೂಡ ನಾವು ತೀರ್ಮಾನ ತಗೋತೀವಿ. ಅದಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಅಂತ ಎಲ್ಲ ಮಂತ್ರಿಗಳು ಕೂಡ ಹೇಳಿದ್ದಾರೆ. ಸೊ ಅಧಿಕಾರದ ಕಚ್ಚಾಟ, ಮ್ಯೂಸಿಕಲ್ ಚೇರ್, ಕುರ್ಚಿಯ ಜಗ್ಗಾಟದಲ್ಲಿ, ಯಾರ್ದು ಕುರ್ಚಿ ಅಂತೇಳಿ ಜಗ್ಗಾಟದಲ್ಲಿ ನಡೀತಾ ಇದೆ. ಇಷ್ಟು ದಿನಗಳ ಕಾಲ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ 5 ವರ್ಷ, ನಾನೇ ಬಡ್ಜೆಟ್ ಮಂಡನೆ ಮಾಡೋದು ಅಂತ ಹೇಳ್ತಾಯಿದ್ರು. ಯಾಕೋ 3-4 ದಿನದಿಂದ ಡಲ್ ಔಟ್ ಅವರು. ಖರ್ಗೆ ಮತ್ತು DK ಶಿವಕುಮಾರ್ ಏನೋ ಕಾರಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಅಂತ ಸುದ್ದಿ. ಈಗ ಖರ್ಗೆ ಆತಾರೋ DK ಆತಾರೋ ಯಾರಾಗ್ತಾರೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಅಂತೂ ಇಲ್ಲ ಕರ್ನಾಟಕಕ್ಕೆ. ಕಳೆದ ಒಂದು ವರ್ಷದಿಂದನೂ ಕೂಡ ಯಾವುದೇ ಮುಖ್ಯಮಂತ್ರಿ ಇಲ್ಲ, ಹೆಸರಿಗಷ್ಟೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ದಿನನಿತ್ಯ ಮಾಧ್ಯಮದಲ್ಲಿ ಹೋಗ್ತಾರೆ ಅನ್ನೋ ಸುದ್ದಿ ಬರ್ತಾ ಇದ್ದೆ ಹೊರತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋ ಥರ ಯಾವುದೇ ಕಾರ್ಯಗಳನ್ನು ಮಾಡಿಲ್ಲ. ಅಭಿವೃದ್ಧಿ ಕಾರ್ಯ ಅಂತ ಪೂರ್ತಿ ಇಲ್ಲ. ಏನಾಗಿದೆ,
ಈ ಒಂದು ಸ್ವಲ್ಪ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿರೋ ಸಜ್ಜಾಗಿದೆ. ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದು ಇನ್ನೊಂದು ಮಾಡೋದು ಅಂತ ಏನು ಸುದ್ದಿ ಹಬ್ಬಿಸಿದ್ದಾರೆ. ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಾವು ಯಾರು ತೀರ್ಮಾನ ಮಾಡೋದಂತ ಅಲ್ಲ. ಇದು ರಾಜ್ಯದಲ್ಲಿ ಯಾವುದೇ ತೀರ್ಮಾನ ಮಾಡೋದಾದರೆ ಖಂಡಿತ ಮುಗಿಸ್ಬಿಡ್ತಿದ್ದೀವಿ. ಇದು ಕೇಂದ್ರ ನಾಯಕರು ಇದು ಅವರಲ್ಲಿರೋದು ಕೈಯಲ್ಲಿರೋದ್ರಿಂದ ಕೇಂದ್ರ ನಾಯಕರೇ ಅದನ್ನು ಬಗೆಹರಿಸುವಂಥ ದೃಷ್ಟಿಯಲ್ಲಿರೋದ್ರಿಂದ ಈ ಮುಖ್ಯಮಂತ್ರಿಗಳ ಇದನ್ನು ಯಾವ ರೀತಿಯಲ್ಲಿ ಬಗೆಹರಿಸೋದು ನನಗೆ ಗೊತ್ತಿಲ್ಲ. ನಾನು ಹೇಳೋದಷ್ಟೇ, ರಾಜ್ಯದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ನಮ್ಮ ಪಕ್ಷಕ್ಕೂ ಸ್ವಲ್ಪ ನಮಗೆ ಹಾನಿಯಾಗುವ ಪರಿಸ್ಥಿತಿಯಲ್ಲಿರೋದ್ರಿಂದ ಆದಷ್ಟು ಬೇಗ ಈ ಗೊಂದಲಗಳನ್ನು ಪರಿಹರಿಸಬೇಕು ರಾಜ್ಯದ ಇದು ಕೇಂದ್ರದ ನಾಯಕರು ಅನ್ನೋದು ನಂದು ಒಂದು ಮನವಿ ಇದೆ. ಆಮೇಲೆ ಮಂತ್ರಿ ಸ್ಥಾನವೂ ಅಷ್ಟೇ. ಈಗ ಮಂತ್ರಿ ಸ್ಥಾನ ಭಾಳಷ್ಟು ಖಾಲಿನೂ ಇದೆ. ಮತ್ತೊಂದಿಷ್ಟು ಅವಕಾಶ ಹೊಸಬರು ಕೊಡುವಂಥದ್ದು ಏನು ಬದಲಾವಣೆ ಮಾಡುವಂಥದ್ದಿದೆ, ಅದನ್ನು ಆದಷ್ಟು ಬೇಗ ಮಾಡುವಂಥದ್ದು ಇದರಲ್ಲಿ ಒಳ್ಳೆಯದು ಅಂತ ನಂದೊಂದು. ರಾಜ್ಯದಲ್ಲಿ ಅಕ್ಟೋಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು. ಆಡಳಿತ ಪಕ್ಷದ ಸಚಿವರು, ಶಾಸಕರುಗಳೇ ಈ ವಿಚಾರದಲ್ಲಿ ಹೇಳಿಕೆಗಳನ್ನು ನೀಡಿದರು. ಆದರೆ ದಿನೇ ದಿನೇ ಯಾವ ರೀತಿ ಇವತ್ತು ಮುಖ್ಯಮಂತ್ರಿ ಕಾಳಗ, ಕುರ್ಚಿ ಕಾಳಗ ಪ್ರಾರಂಭ ನಡೀತಾ ಇದೆ. ದಿನ ಬೆಳಗಾದರೆ ತಂಡೋಪತಂಡವಾಗಿ ದೆಹಲಿಗೆ ಮಂತ್ರಿಗಳು, ಶಾಸಕರುಗಳ ತಂಡ ಭೇಟಿ ನೀಡ್ತಾ ಇರುವಂಥದ್ದು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ವಾರದಲ್ಲಿ 4 ದಿನ ದೆಹಲಿನಲ್ಲಿ, 3 ದಿನ ಬೆಂಗಳೂರಿನಲ್ಲಿ ಇರ್ತಾ ಇರುವಂಥದ್ದು. ಇವೆಲ್ಲದರ ನೋಡ್ತಾ ಇದ್ದರೆ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯಿಂದ ಅಲ್ಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಡಳಿತ ಪಕ್ಷದ ಸಚಿವರು, ಶಾಸಕರ ಬಡಿದಾಟದಿಂದಾಗಿ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯಾಗಿದೆ. ಆಡಳಿತ ಯಂತ್ರ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರುವ. ಇಲ್ಲೊಂದು ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಿನ್ನೆವರೆಗೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಲವಾರು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. CM ಕುರ್ಚಿ ಖಾಲಿ ಇದೆಯಾ, ಒಪ್ಪಂದ ಆಗಿದ್ದನ್ನು ನೀವೇನಾದರೂ ನೋಡಿದ್ದೀರಾ, ಯಾಕೆ ಈ ಥರ ಗೊಂದಲವನ್ನು ಸೃಷ್ಟಿ ಮಾಡ್ತಿದ್ದೀರಿ, ಇದೆಲ್ಲ BJPಯ ಕುತಂತ್ರ, ಈ ರೀತಿ ಹಲವಾರು ಸ್ಟೇಟ್ಮೆಂಟನ್ನು ಸಿದ್ದರಾಮಯ್ಯನವರು ಕೊಡ್ತಾಯಿದ್ರು. ಯಾವುದೇ ರೀತಿ ಒಪ್ಪಂದ ಆಗಿಲ್ಲ ಅಂತ ಕೂಡ ಹೇಳಿದರು. ಆದರೆ ನಿನ್ನೆಯಿಂದ ಏನು ಸೈಲೆನ್ಸ್ ಏನಿದೆ ಅದು ಯಾವ ಸೂಚನೆ, ಯಾರ ಸೂಚನೆ, ಆ ಪ್ರಶ್ನೆನಂತೂ ಡೆಫಿನೆಟ್ಲಿ ಹುಟ್ಟುಹಾಕತ್ತೆ. ಇನ್ನೊಂದು ಆಯಾಮದಲ್ಲಿ ಎಷ್ಟು ದಿವಸಗಳ ಕಾಲ KPCC ಅಧ್ಯಕ್ಷರು DK ಶಿವಕುಮಾರ್ ಅವರು ಮಾತಾಡಿರಲಿಲ್ಲ. ಬಟ್ ಇವತ್ತು ಗಮನಿಸ್ತಾ ಇದ್ದೀರಿ, ನಿನ್ನೆ ಮತ್ತು ಇವತ್ತಿನ ಡೆವಲಪ್ಮೆಂಟನ್ನು ನೀವು ಗಮನಿಸ್ತಾ ಹೋಗೋದಾದರೆ DK ಶಿವಕುಮಾರ್ ಅವರು ನೋಡಿ ಜಮೀರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದಾದರೆ ಎಲ್ಲಿಂದಾದರೂ ಸಿಕ್ಕಂತಹ ಭರವಸೆ ಸಿಕ್ಕಿದೆಯಾ, ಈ ರೀತಿ ಒಂದಷ್ಟು ಸಹಜ ಕುತೂಹಲಗಳು ಉದ್ಭವ ಆಗುತ್ತೆ. ಹಾಗಾಗಿ ಕರ್ನಾಟಕ ಕಾಂಗ್ರೆಸ್ನ ನಾಯಕರ ಈ ಗೊಂದಲ ಇದೆಯಲ್ಲ, ಅವರಲ್ಲೇ ಒಂದು ಗೊಂದಲ ಸೃಷ್ಟಿಯಾಗಿದೆ. ಜನಸಾಮಾನ್ಯರನ್ನು ಕೂಡ ದ್ವಂದ್ವಕ್ಕೆ ನೂಗ್ತಿರೋದಂತೂ ಸ್ಪಷ್ಟ. ಹಾಗಾಗಿ ಇವತ್ತು ಇದರ ಬಗ್ಗೆ ಚರ್ಚೆ ಮಾಡಲೇಬೇಕಾಗಿದೆ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂತಹ ಗೋವಿಂದರಾಜು ಅವರಿದ್ದಾರೆ. ನಮಸ್ಕಾರ ಗೋವಿಂದರಾಜು ಅವರೇ. AP ವಕ್ತಾರರಾಗಿರುವಂತಹ ಅನಿಲ್ ನಾಚಪ್ಪ ಅವರಿದ್ದಾರೆ. ನಮಸ್ಕಾರ. ಇನ್ನು ರಾಜಕೀಯ ಚಿಂತಕರು, ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಗೋವಿಂದರಾಜು ಅವರೇ, ನೀವು ಮೊದಲನೇದಾಗಿ ಸ್ಪಷ್ಟಪಡಿಸಿ, BJP ಅವ್ರು ಗೊಂದಲ ಸೃಷ್ಟಿ ಮಾಡ್ತಿರೋದು ಅಂತ ಹೇಳ್ಬಿಟ್ರು, ಕೇಳಿಸ್ಕೊಂಡ್ರಿ ಅಂತ ಅನ್ಸುತ್ತೆ. ಹೆಂಗೆ, ಯಾವಾಗ ನೀವು ಗೊಂದಲವನ್ನು ಸೃಷ್ಟಿ ಮಾಡಿದ್ರಿ? DK ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ಗೆ ನಿಮ್ಮ ರಿಯಾಕ್ಷನ್? ಅಲ್ಲ, ಇವತ್ತೇನು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಗೊಂದಲ ಯಾರಿಂದ ಸೃಷ್ಟಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮನ್ನು ಕೇಳೋದಕ್ಕಿಂತ ಜನರು ಕೇಳಿದ್ರೆ ಗೊತ್ತಾಗುತ್ತೆ. ಯಾಕೆಂದ್ರೆ ಕಳೆದ 6 ತಿಂಗಳ ಹಿಂದೆನೆ ಸನ್ಮಾನ್ಯ KN ರಾಜಣ್ಣವರು ನವೆಂಬರಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವತ್ತು ಮ್ಯಾಚ್ ಬಾಕ್ಸ್ನಾಗ ಗೀರಿದ್ರು. ಯಾಕೆ ಗೀರಿದ್ರು ಹಾಗಾದ್ರೆ? ಕಾಂಗ್ರೆಸ್ಸರಿಗೆ ಗೊತ್ತಿತ್ತಲ್ವಾ, ಕಾಂಗ್ರೆಸ್ಸಿನ ಎಲ್ಲ ಶಾಸಕರು ಇಕ್ಬಾಲ್ ಹುಸೇನ್ ಇರಲಿ, ಶಿವಗಂಗಾ ಬಸವರಾಜ್ ಇರ್ಬೋದು, ಬಾಲಕೃಷ್ಣ ಅವ್ರು ಇರ್ಬೋದು, ಬರ್ತಕ್ಕಂಥ ನವೆಂಬರಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದು ಇದೇ ಶಾಸಕರುಗಳಲ್ವಾ. ಇದಕ್ಕೆ ಉಪ್ಪು ಖಾರ ಹಾಕ್ದಂಗೆ ಸತೀಶ್ ಜಾರಕಿಹೊಳಿ ಅವ್ರ ಮುಂದೆ ಆಗೋದಾದ್ರೆ ನಾನು ಕೂಡ CM ಆಕಾಂಕ್ಷಿ ಅಂತ ಹೇಳಿದ್ದು ಉಂಟಲ್ವಾ. ಅದ್ರ ಜೊತೆಯಲ್ಲಿ ಅಧ್ಯಕ್ಷ ಆಗೋಕ್ಕೂ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದು ಉಂಟಲ್ವಾ. ಈಗ ಹಲವಾರು ಕಾಂಗ್ರೆಸ್ಸಿನ ನಾಯಕರುಗಳೇ ಇಲ್ಲಿ ಎರಡು ಬಣ ಮಾಡ್ಕೊಂಡ್ಬಿಟ್ಟು ಆ ಬಣದ ಶಾಸಕರು ಹೇಳ್ತಿದ್ದಂಗೆ ಈ ಬಣದ ಶಾಸಕರು ಹೇಳಿದ್ರು. ಇಡೀ ಒಂದು ಏನು ಅಂದ್ರೆ ಕುರ್ಚಿ ಬದಲಾವಣೆ ಆಗ ಸತ್ಯ ಅಂತ ಹೇಳ್ಬಿಟ್ಟು ಶಿವಗಂಗಾ ಬಸವರಾಜು ಮತ್ತೆ ಹೇಳಕ್ ಸ್ಟಾರ್ಟ್ ಆಗೋಯ್ತು.
ಸೊ ಇದು ನಾವು ಹೇಳಿದ್ದಾಗಾದ್ರೆ ನಿಮ್ಮದೇ ಶಾಸಕರು ಹೇಳಿದ್ದು, ನಿಮ್ಮದೇ ಶಾಸಕರುಗಳು ಹೈಕಮಾಂಡ್ ಹತ್ರ ಭೇಟಿಯಾಗಿದ್ದು, ಅದು ಜೋಡೆತ್ತ ಅಂತ ಏನಿತ್ತಲ್ಲ ಇಬ್ರದು, ಒಂದೆತ್ತು ಬೆಂಗಳೂರಲ್ಲಿ ಇದ್ರೆ ಇನ್ನೊಂದೆತ್ತು ಡೆಲ್ಲಿಗೆ ಹೋಗ್ಬಿಡೋದು ಗೊತ್ತಿಲ್ದಂಗೆ. ಸೊ ಈಗೆಲ್ಲ ಹೋಗಿ ಬರ್ತೀನಿ ಅಂತ ಹೇಳಿ ಬಿಟ್ಟೆ ಹೊರಟೋಗ್ತಾ ಇತ್ತು. ಈ ರೀತಿಯಾದ ಜೋಡೆತ್ಕೊಳ್ಳೋ ತೋರಿಸಿದ್ದೆಲ್ಲ ಇದೇ ಕಾಂಗ್ರೆಸ್ನವರಲ್ವಾ. ನಾವ್ಯಾರು ಬಿಜೆಪಿ ಹೋಗ್ಬಿಟ್ಟು ನೀವು ಕುರ್ಚಿ ಬಿಡ್ತಾ ಇದ್ದೀರಾ ಅಂತ ಕೇಳಿದ್ದಲ್ಲ. ಇದು ಅವ್ರದೇ ಶಾಸಕರುಗಳು, ಅವ್ರದೇ ಒಪ್ಪಂದಗಳು, ಅವರೇ 2.5 ವರ್ಷನೋ ಇಲ್ಲ 30 ತಿಂಗಳನೋ ಇಲ್ಲ 50-50 ಅವರೇ ಏನು ಸ್ಟಾರ್ಟಿಂಗ್ ಒಂದು CLP ಮೀಟಿಂಗಿಂದಲೂ ಹೇಳ್ಕೊಂಡ್ ಬಂದಿದ್ದ ವಿಚಾರಗಳು. ಸೊ ಇದನ್ನ ನಾವು ಜನರಿಗೆ ಹೇಳೋಂಥ ಕೆಲಸ ಮಾಡ್ತಾ ಇದ್ರ ಜೊತೆಯಲ್ಲಿ ಕುದುರೆ ವ್ಯಾಪಾರನ ಈ ಬೇರೆ ಪಕ್ಷದವ್ರು ಮಾಡೋದು ನೋಡಿದೀವಿ. ಆದ್ರೆ ಇವತ್ತು ಕಾಂಗ್ರೆಸ್ ಒಳಗಡೆನೆ ಮೇಡಮ್ ಅವ್ರದೇ ಶಾಸಕರು ಹೇಳ್ತಾ ಇರ್ತಕ್ಕಂಥದ್ದು. ಇವತ್ತು ಎಲ್ಲ ಒಂದ್ ಕಡೆ ಒಂದೊಂದು ಗುಂಪಿಗೂ ಎಲ್ಲ ಒಂದ್ ಕಡೆ ಕುದುರೆ ವ್ಯಾಪಾರ ನಡೀತಾ ಇದೆ. ಅವರಲ್ಲೇ ಆಫರ್ಗಳು ಕೊಡ್ತಾ ಇದಾರೆ, ನೀನ್ ನನಗೆ ಸಪೋರ್ಟ್ ಮಾಡಿ ಫೌಂಡೇಶನ್ ಹಾಕಿಟ್ಟಿರ್ಬೇಕಾದ್ರೆ ಯಾರು ಫಾಲೋ ಮಾಡಲ್ಲ ಮೇಡಮ್. ಇವತ್ತು ನಾವ್ಯಾರನ್ನ ನಮ್ಗೇನ ಗೊತ್ತಾಗಿದೆ, ಅದು ಕಾಂಗ್ರೆಸ್ ಪಕ್ಷದ ಒಳಗಿಂದ ಬಂದಿರತಕ್ಕಂತ ಮಾಹಿತಿ. ಆ ವಿಚಾರ ಇಟ್ಕೊಂಡು ಅವ್ರದೇ ಶಾಸಕರು ಏನ್ ಹೇಳ್ತಾ ಇದಾರೆ ಅದೇ ವಿಚಾರಗಳು ನಾವು ಜನರಿಗೆ ಹೇಳುವಂಥದ್ದು, ಮಾಧ್ಯಮದ ಮುಂದೆ ಹೇಳುವಂತ ಕೆಲಸ ಮಾಡ್ತಾ ಇದೀವಿ. ನಾವ್ಯಾರು ಸೃಷ್ಟಿ ಮಾಡ್ಕೊಂಡು ಹೇಳುವಂತ ವಿಚಾರ ಏನಿಲ್ಲ. ಆದ್ರೆ ಇವತ್ತು ಒಂದು ಹೇಳ್ಬೇಕು ಅಂದ್ರೆ ಮೇಡಮ್, DK ಶಿವಕುಮಾರ್ ಹೇಳ್ತಾ ಇದ್ರು 5 ಜನರ ಒಂದು ರಹಸ್ಯ ಒಪ್ಪಂದ ಆಗಿದೆ. 5 ಜನ ಅದು ಯಾರು 5 ಜನ ಅಂದ್ಬಿಟ್ಟು ರಾಜ್ಯದ ಜನತೆ ಮುಂದೆ ಹೇಳೋ ಕೆಲಸ ಸನ್ಮಾನ್ಯ DK ಶಿವಕುಮಾರ್ ಅವ್ರು ಮಾಡ್ಲಿ. ಏನು ಒಪ್ಪಂದ ಆಗಿತ್ತು, ಯಾರ್ಯಾರ ಜೊತೆ ಒಪ್ಪಂದ ಆಯಿತು, ಎಷ್ಟೆಷ್ಟು ತಿಂಗಳು ಒಪ್ಪಂದ ಆಯಿತು, ರಾಜ್ಯದ ಇನ್ಯಾವ ನಾಯಕರಿಗೆ ಏನೇನು ಮಾಡ್ತೀವಿ ಅಂತ ಒಪ್ಪಂದ ಆಯಿತು. ಇದೇ ಬೆನ್ನಲ್ಲಿ ಇವತ್ತು ಜಮೀರ್ ಅಹಮದ್ ಖಾನ್ ಅವ್ರನ್ನ ಭೇಟಿ ಮಾಡೋಂಥದ್ದು, ಅದೇ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿ ಡಿನ್ನರ್ ಸಭೆಯಲ್ಲಿ ಒಂದ್ ಕಡೆ ಆಯೋಜನೆ ಆಗುತ್ತೆ, ಅದು ಕೂಡ ಇವತ್ತು ಕ್ಯಾನ್ಸಲ್ ಆಗಿದೆ ಅಂತ ಮಾಹಿತಿ ಬರ್ತಾ ಇದೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಏನಂದ್ರೆ ಸನ್ಮಾನ್ಯ ಪರಮೇಶ್ವರ್ ಅವರು ಎಲ್ಲವೂ ಕೂಡ ಅಂತ್ಯ ಆಗೋ ಸಂದರ್ಭ ಬರ್ತಾ ಇದೆ ಅಂತ ಬಿಟ್ಟು ಒಂದು ಸುದ್ದಿ ಹೇಳಿದ್ರು. ಇವತ್ತು ಯಾವ್ದು ಅಂತ್ಯ ಅಂದ್ರೆ ಕುರ್ಚಿ ಬದಲಾವಣೆ ಅಂತ್ಯ ಆಗುತ್ತಾ ಇಲ್ಲ ಮುಂದುವರಿತಾರೆ? ಇತ್ಲಾಗೆ ನೋಡಿ ಮೇಡಮ್, ಸಿದ್ದರಾಮಯ್ಯನವರು ಮೊನ್ನೆ ಮೈಸೂರಿಗೆ ಹೋದಾಗ ಏನ್ ಹೇಳಿದ್ರು, ಇನ್ನು 3 ಬಜೆಟ್ ನಾನೇ ಮಾಡೋದು ಅಂತ ಹೇಳಿದ್ರು. ಹೌದು, ಆಯ್ತಾ, 5 ವರ್ಷ ಕಂಪ್ಲೀಟ್ ಆಗಿ ನಾನೇ ಮುಖ್ಯಮಂತ್ರಿ. ಯಾರು ಕೇಳಿದ್ರು ನೀವು ಬದಲಾವಣೆ ಆಗ್ತೀನ ಅಂತ? ನಾವ್ಯಾರನ್ನ ಕೇಳಿದ್ದ? ಈ ಮುಖ್ಯಮಂತ್ರಿಗಳು ಹೇಳ್ತಾ ಇದಾರೆ ಅಂದ್ರೆ ಅದು ಚರ್ಚೆಲಿತ್ತು, ಅವ್ರದ ಒಂದು ಒಪ್ಪಂದ ಆಗಿತ್ತು ಅನ್ನೋ ವಿಚಾರ ಇಟ್ಕೊಂಡೇ ತಾನೆ ಇವರೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು. ಇದೆಲ್ಲ ಇದ್ರ ಜೊತೆಗೆ ಮೇಡಮ್ ಇವತ್ತು ರಾಜ್ಯದಲ್ಲಿ ನಾವು ಮಾತಾಡ್ಬೇಕಾಗಿದೆ ಯಾವ ವಿಚಾರ ಗೊತ್ತಾ? 2.5 ವರ್ಷ ಆಯ್ತಲ್ಲ, ಅಭೂತವಾದ ಒಂದು 136 ಸೀಟ್ ಕೊಟ್ಟು ರಾಜ್ಯದ ಜನತೆ ಕಾಂಗ್ರೆಸ್ಗೆ ಒಳ್ಳೆ ಆಡಳಿತ ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ. ಇವತ್ತು ರಾಜ್ಯದ ಜನತೆ ಮುಂದೆ ಈ ಸರ್ಕಾರ ಹೇಳಬೇಕಾಗಿತ್ತು, ನಾವಿವತ್ತು ಈ ರಾಜ್ಯದಲ್ಲಿ ಒಂದು ಎಲ್ಲ ಆರೋಗ್ಯ ಕ್ಷೇತ್ರದಲ್ಲಿ ಇಷ್ಟು ಆಸ್ಪತ್ರೆಗಳನ್ನ ಅಭಿವೃದ್ಧಿ ಮಾಡಿ 100 ಜನರಿಗೆ 1000 ಲಕ್ಷಾಂತರ ಜನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ದೊಡ್ಡ ಆಸ್ಪತ್ರೆಗಳು ತಂದಿದ್ದೀವಿ, ದೊಡ್ಡ ನೀರಾವರಿ ಯೋಜನೆಗಳು ತಂದು ಉದ್ಘಾಟನೆ ಮಾಡಿ ಇವತ್ತು ರಾಜ್ಯಕ್ಕೆ ಅನುಕೂಲ ಆಗೋ, ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ಒಂದು ಕಡೆ ನೀರು ಹರಿಸೋಂಥ ಕೆಲಸ ಮಾಡಿದ್ದೀವಿ. ಇಡೀ ಶಿಕ್ಷಣ ವ್ಯವಸ್ಥೆನ ನಾವು ಬದಲಾವಣೆ ಮಾಡಿ ಒಳ್ಳೊಳ್ಳೆ ಬಿಲ್ಡಿಂಗ್ಗಳು ಕಟ್ಕೊಟ್ಟು ಒಳ್ಳೊಳ್ಳೆ ಶಿಕ್ಷಕರನ್ನ ನಾವೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಈ ರಾಜ್ಯದ ಜನತೆ ಮುಂದೆ ನಾವು ಇಷ್ಟು ಮಾಡಿದೀವಿ ಅಂತ ಹೇಳುವಂಥ ಪರಿಸ್ಥಿತಿ ಇರಬೇಕಾಯ್ತು. ಆದರೆ ಇವತ್ತು ರಾಜ್ಯದ ಸರ್ಕಾರ ಏನು ಮಾಡ್ತಾ ಇದೆ ಅಂದ್ರೆ ಕುರ್ಚಿ ಕಾಳಗದಲ್ಲಿ ರಾಜ್ಯವನ್ನು ಮರ್ತಂತ ಸರ್ಕಾರ ಇವತ್ತು ರೈತರ ಸಮಸ್ಯೆ ಬಗ್ಗೆ ಸ್ಪಂದಿಸ್ತಾ ಇಲ್ಲ. ಇವತ್ತು ಎಲ್ಲ ಒಂದ್ ಕಡೆ ಲಾಂಡ್ ಆರ್ಡರ್ ಬಗ್ಗೆ ಒಂದು ಇಷ್ಟೆಲ್ಲ ಅನಾಹುತಗಳು ನಡೀತಾ ಇದ್ರು, ಅದ್ರ ಗಮನ ಹರಿಸುವಂತ ಒಂದು ಗೃಹ ಮಂತ್ರಿಗಳು ಸರಿಯಾಗಿಲ್ಲ. ಎಲ್ಲವೂ ಕೂಡ ಇವರ ಕಾಂಗ್ರೆಸ್ಸಿನ ಕುರ್ಚಿಗಾಗಿ ಗೊಂದಲ ಮಾಡ್ಕೊಂಡು ಕಾದಾಟ ಮಾಡ್ಕೊಂಡು ಇವತ್ತು ಹೇಳ್ತಾರಲ್ಲ ಗಂಡ ಹೆಂಡತಿ ಜಗದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿ ಇವತ್ತು ರಾಜ್ಯವನ್ನ ಎಲ್ಲ ಒಂದ್ ಕಡೆ ದುಸ್ಥಿತಿ ತೆಳ್ತಾ ಇರ್ತಕ್ಕಂಥದ್ದು ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಕ್ ಇಷ್ಟಪಡ್ತೀವಿ. ಎಕ್ಸಾಂಪಲ್ ನೀವು ಹಿಂದೆ ಸೆಟ್ ಮಾಡಿದ್ದು ಅದು ಫಾಲೋ ಮಾಡ್ತಿದ್ದಾರೆ ಅಷ್ಟೇ. ಅನಿಲ್ ನಾಚಪುರ ನೀವು ಹೇಳಬೇಕು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿಗಾದ್ರೂ ಎಂಡ್ ಆಗುತ್ತಾ ಅಥವಾ ಈಗಲೇ ಎಂಡ್ ಆಗುತ್ತಾ, ಪೋಸ್ಟ್ಪೋನ್ ಆಗುತ್ತಾ? ಏನ್ ಈಗ ರಾಜಕೀಯದಲ್ಲಿ ಏನಾಗ್ತದೆ? ಇವತ್ತು ಇಡೀ ರಾಜ್ಯದ ಜನ ಇವತ್ತು ಯಡಿಯೂರಪ್ಪನವ್ರನ್ನ ಮಿಸ್ ಮಾಡ್ಕೊತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನೀವು ಯಡಿಯೂರಪ್ಪನವ್ರ ಸಮಯದಲ್ಲಿ ನೋಡಿ, ಇಂಥದ್ದೇನಾದ್ರೂ ಚಿಕ್ಕದೇನಾದ್ರೂ ಆಯ್ತು ಅಂದ್ರೆ ಅವ್ರು ಡೆಲ್ಲಿಗೂ ಇಲ್ಲಿ ಓಡಾಡಿ ಏನಾದ್ರೂ ಮಾಡಿ 4 ಜನಕ್ಕೆ ತಗೊಂಡೋಗಿ ರೆಸಾರ್ಟಲ್ಲಿ ಕೂರಿಸಿ ಏನಾದರೂ ಮಾಡಿಬಿಡೋರು. ಇವತ್ತಿರುವ BJP ಅಧ್ಯಕ್ಷರಿದ್ದಾರಲ್ಲ ಅಷ್ಟು ಸಮರ್ಥರಲ್ಲ ಅನ್ನೋದನ್ನ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ರೀತಿ ಆಡಳಿತ ಪಕ್ಷದಲ್ಲಿ ಏನಾದರೂ ಈ ರೀತಿ ತೊಂದರೆ ಆದಾಗ ವಿರೋಧ ಪಕ್ಷ ಆ ಜಾಗದಲ್ಲಿ ನಿಂತ್ಕೊಂಡು ಸರಿ ಮಾಡೋದಕ್ಕೆ ಹೋಗಬೇಕು. ಇಲ್ಲಾಂದರೆ ಈಗ ಈ ರೀತಿ ತಪ್ಪಾಗ್ತಿದೆ ಅಂತೇಳಿ ಜನಕ್ಕೆ ತಳ್ಸಕ್ಕೆ ಹೋಗಬೇಕು, ಇಲ್ಲಾಂದರೆ ಅಧಿಕಾರ ತೊಗೊಂಡ್ಬಿಟ್ಟು ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ 2 ವರ್ಷದಲ್ಲಿ ರಸ್ತೆಗಳು ಯಾವ ರೀತಿ ಇದೆ, ಹಳ್ಳಿಗಳ ಜನ ಶಾಪ ಆಗ್ತಾ ಇದ್ದಾರೆ. ನಾವು ಯಾಕಪ್ಪ 2,000 ರೂಪಾಯಿಗೆ ನಾವು ಓಟ್ ಹಾಕಿದ್ವಿ, ನಾವು ಯಾಕಪ್ಪ ಫ್ರೀ ಕರೆಂಟಿಗೆ ಓಟ್ ಹಾಕಿದ್ವಿ ಅಂತ. ಯಾವುದೇ ಒಬ್ಬ MLAಗೂ ಸಹ ಅನುದಾನಗಳನ್ನ ಸರಿಯಾಗಿ ಹೋಗ್ತಾ ಇಲ್ಲ. ಇವತ್ತು ಬೆಂಗಳೂರು ನಗರದಲ್ಲಿ BBMP ಎಲೆಕ್ಷನ್ಗಳಾಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಗೆದ್ದಿರೋ MLAಗಳಿಗೆ ಅನುದಾನಗಳು ಹೋಗೋದಿಲ್ಲ. BBMPಗೂ ಉಳಿದಂತ ಈ ಕಾರ್ಪೊರೇಟರ್ಗಳು ಬಂದ್ರೆ ಅವ್ರಿಗೂ ದುಡ್ಡು ಅನುದಾನ ಕೊಡಬೇಕು, MLAಗಳಿಗೂ ಕೊಡಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಏನಾಗೋಗಿದೆ ಅಂದ್ರೆ 2 ವರ್ಷದಲ್ಲಿ ನಾನು ನಿಮಗೆ
ಪೂರ್ವಪರ ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ಟೆಂಡರ್ ಹಾಕುವಂತ ಅವನು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಇದೆ. ಯಾವಾಗ ನೀವು ಸ್ಟೆಬಿಲಿಟಿ ಇರೋದಿಲ್ವ ಗೌರ್ಮೆಂಟಲ್ಲಿ, ಇವತ್ತು ನಾನು ಟೆಂಡರ್ ಹಾಕಿ ಕೆಲಸ ಪ್ರಾರಂಭ ಮಾಡಿಬಿಡ್ತೀನಿ, ನಾಳೆ BJPನೇ ಬಂದ್ಬಿಡ್ತು, ಇಲ್ಲ BJP ಮತ್ತು ಇನ್ನೊಂದು ಯಾವುದೋ ಸೇರ್ಕೊಂಡು ಬಂತು, ಕಾಂಗ್ರೆಸ್ ಸಮಯದಲ್ಲಿ ಹಾಕಿರೋ ಟೆಂಡರ್ಗಳಿಗೆ ದುಡ್ಡು ಕೊಡೋದಿಲ್ಲ. ಈ ರೀತಿ ಆಗೋದಕ್ಕೋಸ್ಕರ ಯಾವುದೇ ಒಬ್ಬ 1-2 ವರ್ಷದಿಂದ ಯಾರ್ಯಾರು ಕಾಮಗಾರಿಗಳನ್ನ ಮಾಡ್ತಾ ಇದ್ರು ಅವ್ರು ಯಾರು ಟೆಂಡರ್ಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಕಡೆ ಪಕ್ಷ ಬಹುಮತ ಸಿಕ್ಕರೆ ಇಂಥ ಗೊಂದಲಗಳಿಲ್ಲ ಅಂತ ಹೇಳಿ ಒಂದು ಮ್ಯಾಂಡೇಟ್ ಕೊಟ್ಟಿದ್ರು. ಇದು ಏನಾಗಿದೆ ಅಂದ್ರೆ ನೋಡಿ, ಅತಂತ್ರ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದು ನಾನು ಚಿಕ್ಕ ಉದಾಹರಣೆ ಕೊಡ್ತೀನಿ. ಶಿವಮೊಗ್ಗ ಭಾಗದಲ್ಲಿ ಏನು ಸ್ಮಾರ್ಟ್ ಸಿಟಿ ಯೋಜನೆಗಳಿತ್ತಲ್ಲ, ಅದಕ್ಕೆ ನಮ್ಮ ಈಶ್ವರಪ್ಪ ಸಾಹೇಬ್ರು ಕಡೆಯವರೆಲ್ಲ ಟೆಂಡರ್ಗಳು ಹಾಕಿ 100,000 ಕೋಟಿ ರೂಪಾಯಿ ಕೆಲಸಗಳು ಮಾಡಿಬಿಟ್ಟಿದ್ರು. ಯಾವತ್ತು BJP ಜೊತೆ ಈಶ್ವರಪ್ಪ ಹೊರಗಡೆ ಹೋಗೋಕ್ಕೆ ಸ್ಟಾರ್ಟ್ ಆಯಿತು, ಆ ಎಲ್ಲ ಟೆಂಡರ್ಗಳಾಗದವರಿಗೆ ಯಾವುದು ಪೇಮೆಂಟ್ಗಳು ಬರೋದಿಲ್ಲ, ಇವತ್ತು ನೇಣು ಹಾಕೊಳ್ಳೋಂಥ ಪರಿಸ್ಥಿತಿಗಳು ಬಂದಿದೆ. ಇವತ್ತು ಪರಿಸ್ಥಿತಿ ಅವ್ರದ್ದು ಆ ರೀತಿ ಇದೆ. ಸೊ ಯಾರ್ಯಾರು ಕೆಲಸ ಮಾಡ್ತಾರಲ್ಲ ಮೇಡಮ್, ಟೆಂಡರ್ಗಳನ್ನ ಹಾಕಿ ನಿಮ್ಮ ಇದನ್ನು ತಗೊಳ್ತಾರಲ್ಲ, ಅವ್ರು ಯಾರು ಸಹ ಮುಂಬರ್ತಾ ಇಲ್ಲ. ಇವತ್ತು 60,000 ಕೋಟಿ ರಸ್ತೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಟನಲ್ ರಸ್ತೆ. ಅದಕ್ಕೆ ಸರಿಯಾಗಿ ಯಾರಾದರೂ ಟೆಂಡರ್ಗಳಲ್ಲಿ ಭಾಗವಹಿಸಿದಾರಾ? ಭಾಗವಹಿಸಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ನಂಬಿಕೆನೇ ಇರೋದಿಲ್ಲ. ಆಮೇಲೆ ನಾನು MLA ಆಗಿದ್ರೆ ನನ್ನ ಬೆಂಬಲಿಗರು ಒಂದಷ್ಟು ಜನ ದುಡ್ಡು ಮಾಡ್ಕೋಬೇಕು ಅಂತಿರ್ತಾರೆ. ಅವ್ರುಗಳು ಏನು ಮಾಡ್ತಾರೆ, ಯಾಕಪ್ಪ ಸಹವಾಸ ಬೇಕಿದು, ಇದು ಯಾಕೋ ನಿಲ್ಲಂಗೆ ಕಾಣ್ತಾ ಇಲ್ಲ ಅಂತೇಳಿ ಇಡೀ ರಾಜ್ಯದಲ್ಲಿ ಕೆಲಸಗಳು ನೆಲೆಗುಂದಿಗೆ ಬಿದ್ದಿದೆ. ಆಮೇಲೆ ನಾವೆಲ್ಲ ಮೊದಲನೆಯಿಂದನೂ ನೋಡ್ಕೊಂಡು ಬರ್ತಿದ್ವಿ, ಯಾವುದಾದ್ರು ಒಂದು ರಸ್ತೆ ಖಾಲಿ ಬಿದ್ದಿದ್ರೆ ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾರೆ, ಫಸ್ಟ್ ಹೋಗಿ ರಸ್ತೆ ಹಾಕ್ಬಿಡ್ತಾರೆ, ಆಮೇಲೆ ಟೆಂಡರಲ್ಲಿ ಭಾಗವಹಿಸಿ ದುಡ್ಡು ತಗೊಳ್ಳೋಂಥ ಪರಿಸ್ಥಿತಿಗಳು ಇತ್ತು. ಯಾಕಂದರೆ ಅಷ್ಟು ಒಳ್ಳೆ ಪರಿಸ್ಥಿತಿಯಲ್ಲಿದ್ದ ಕಾಂಟ್ರಾಕ್ಟರ್ಗಳು ಇದ್ದರು. ಕಾಂಟ್ರಾಕ್ಟರ್ಗಳು ಏನು ಮಾಡ್ತಾ ಇದ್ರು ಅಂದರೆ, ಯಾವುದೇ ಗೌರ್ಮೆಂಟ್ ಬರಲಿ ರಸ್ತೆ ಹಾಕ್ಬಿಡೋರು, ಆಮೇಲೆ ಹೋಗಿ ಬಿಲ್ನ ಪಾಸ್ ಮಾಡಿಕೊಂಡು ಊರಿಗೆ ರಸ್ತೆ ಇರೋದು. ಇವತ್ತೇನಾಗಿದೆ ಅಂದರೆ ಯಾರು ಇದನ್ನು ತೊಗೊಳಕ್ಕೆ ಹೋಗ್ತಾಯಿಲ್ಲ. ಯಾಕಂದರೆ ನಾಳೆ ದಿನ ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಯಾರು ದುಡ್ಡು ಕೊಡೋರು ಅನ್ನೋದು ದೊಡ್ಡ ವಿಷಯ. ಗೌರ್ಮೆಂಟ್ ಚೇಂಜ್ ಆಗಿದ ತಕ್ಷಣ, BJP ಗೌರ್ಮೆಂಟ್ ಚೇಂಜ್ ಆಗಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ತಕ್ಷಣ ಎಷ್ಟೊಂದು ಜನ ಈ ಏನು ಟೆಂಡರ್ಗಳನ್ನ ಹಾಕ್ಕೊಂಡು ಕೆಲಸ ಮಾಡ್ತಿದ್ದವರೆಲ್ಲ ನೆಲೆಗುಂದಿಗೆ ಬಿದ್ದು ಅವ್ರು ಬಂದು ಮನೆ ಮುಂದೆ ಗಲಾಟೆ ಮಾಡೋದನ್ನ ನಾವು ನೋಡಿದ್ವಿ, ಕಾಂಟ್ರಾಕ್ಟರ್ಗಳನ್ನ. ಅದು ಮೊದಲನೇ ಇದಾಗುತ್ತೆ. ಆಮೇಲೆ ಈ ಥರ ಅತಂತ್ರ ಆದಾಗ ಏನಾಗುತ್ತೆ ಅಂದರೆ ಇಡೀ ರಾಜ್ಯದಲ್ಲಿ ಅತಂತ್ರನೇ ಮೇಡಮ್, ಹೀಗಂತಲ್ಲ ಮೇಡಮ್, ಈ ಅತಂತ್ರ ಸುಮಾರು 1 ವರ್ಷದಿಂದ ನಡೀತಾ ಇದೆ. ಏನಾಗುತ್ತೆ, ಸಿದ್ದರಾಮಯ್ಯ ಸಾಹೇಬರ ಬೆಂಬಲಿಗರು ಇದು ಯಾಕೋ ಸಿದ್ದರಾಮಯ್ಯ ಸಾಹೇಬ್ರು ಹೋಗ್ತಾರೆ, ಇನ್ನು ನಮ್ಮದು ದುಡ್ಡು ಸಿಗಾಕೊಳ್ಳುತ್ತೆ ಅಂತ ಅವ್ರ ಮುಂದೆ ಬರಲ್ಲ. DK ಶಿವಕುಮಾರ್ ಸಾಹೇಬ್ರು ಬೆಂಬಲಿಗರು ಏನು ಮಾಡ್ತಾರೆ, ನಮ್ಮ ಸಾಹೇಬ್ರು ಬಂದ್ಮೇಲೆ ಹಾಕೋಣ ಅಂತ ಈ ಸಾಹೇಬ್ರನ್ನ ಮಾತುಗಳು ಹೇಳ್ತೀನಿ. ಆಯ್ತಾ, ಇವತ್ತು ಯಾವುದೇ ರಸ್ತೆಗಳಿಗೆ ಹೋಗಿ, ನಾನು ಹೇಳ್ತಿರೋ ಹಳ್ಳಿ ಭಾಗದ ರಸ್ತೆಗಳಲ್ಲ, ಈ MG ರೋಡ್ ಅಂತ ರಸ್ತೆಗಳಿಗೆ ಹೋಗಿ ಫುಟ್ಪಾತ್ಗಳನ್ನ ನೋಡಿ, ಏನೋ MLAಗಳು ಕಷ್ಟಪಟ್ಟು ಒಂದ್ ಕಡೆ ಟಾರ್ ಹಾಕಿದ್ರೆ ಇನ್ನೊಂದ್ ಕಡೆ ಕಿತ್ಕೊಂಡು ಹೋಗ್ತಾ ಇದೆ. ಯಾಕಂದ್ರೆ ಯಾರಿಗೂ ಅನುದಾನ ಬರ್ತಾ ಇಲ್ಲ. ಹಾಗಾದ್ರೆ ಹೇಳಿ, ಈ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಪಕ್ಷದವರು ಯಾವ ಮಟ್ಟಕ್ಕೆ ಪ್ರಶ್ನೆ ಕೇಳ್ತಾರೋ ಗೊತ್ತಿಲ್ಲ, ಹಂಗೂ ಹಿಂಗೂ ಒಂದೆರಡು ಪ್ರಶ್ನೆ ಅದಕ್ಕೊಂದು ಮಾತು ಹೇಳ್ಬಿಡ್ತೀನಿ. ಪ್ರತಿಪಕ್ಷದವ್ರಿಗೂ ಕುತ್ತಿಗೆ ಇಟ್ಕೊಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಇವ್ರವ್ರು ಗೆದ್ದಾರಲ್ಲ MLAಗಳು, ಅವ್ರಿಗೂ ಬೇಕಲ್ಲ ಮೇಡಮ್. ಕರೆಕ್ಟ್, ಗೊತ್ತಾಯ್ತಾ? ಇವತ್ತೇನಾಗೋಗಿದೆ ಅಂದ್ರೆ ಯಾರ ಹತ್ರನೂ ದುಡ್ಡಿಲ್ಲ, ಸರ್ಕಾರದಲ್ಲಿ ದುಡ್ಡಿಲ್ಲ. ನಿಮಗೆ ಸರ್ಪ್ಲಸ್ ಆಗಿ ದುಡ್ಡಿದ್ದಾಗ ಏನಾಗುತ್ತೆ, ಸ್ವಲ್ಪ ಎದ್ದು ಬಂದು ಹೊರಗಡೆ ಬಂದು ಗಲಾಟೆ ಮಾಡ್ತಾನೆ, ಇವನು ತಿನ್ನೋಕ್ಕೆ ಕೊಡಲ್ಲ. ಈಗ ನೀವು ಪ್ರತಿಪಕ್ಷದ ಆರ್ ಅಶೋಕ್ ಅವ್ರು ಬಂದು ಯಾವ್ದಾದ್ರು ಪ್ರತಿಭಟನೆಗಳಲ್ಲಿ ಭಾಗವಹಿಸೋದು ನೋಡಿದ್ರೆ, ಯಾಕಂದರೆ ಅವ್ರ ಉದ್ಯಮಕ್ಕೂ ಈ ಸರ್ಕಾರದಿಂದನೇ ಹೋಗ್ಬೇಕಲ್ವ? ಆಯಿತಾ? ಈ ಪೂರ್ತಿ ಏನು BJP ಏನು ವಿರೋಧ ಪಕ್ಷ ಇದೆಯಲ್ಲ, ವಿರೋಧ ಪಕ್ಷನೇ ತುಂಬ ಇದಾಗೋಗಿದೆ. ಆಡಳಿತ ಪಕ್ಷ ಬಡಿ ಕೆಲಸನೇ ಮಾಡ್ತಿಲ್ಲ, ವಿರೋಧ ಪಕ್ಷದ ಮೇಲೂ ಜನಗಳಿಗೆ ನಂಬಿಕೆ ಇಲ್ದಂಗೆ ಆಗಿದೆ. ಇದೇ ನಾನು ಹೇಳ್ತೀನಿ ಕೇಳಿ, ಇದೇ ಯಡಿಯೂರಪ್ಪ ಅವರು ಇದ್ದ ಜಾಗದಲ್ಲಿ ಸಮಯದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಜನಾಭಿಪ್ರಾಯ ಮೂಡ್ತಾ ಇತ್ತು. ಜನಾಭಿಪ್ರಾಯಕ್ಕಿಂತ ಹೆಚ್ಚಾಗಿ ಎದುರಿಸೋರು ಅವ್ರನ್ನ ಬಂದ್ರೆ ಏನಂತ ರಾಜ ಹುಲಿ ಅಂತ ಇದ್ರು. ಇವಾಗ ಯಾವ ಹುಲಿ ಇದೆ? ರೈಟ್, ನೈಸ್, ಮಾತಾಡ್ತೀನಿ. ನನಗೆ 2 ಸ್ಟೇಟ್ಮೆಂಟು ಮನಸ್ಸಲ್ಲಿ ಹಾಗೆ ಉಳ್ಕೊಂಬಿಡ್ತು. ಸತೀಶ್ ಜಾರಕಿಹೊಳಿ ಅವ್ರು ಮಾತಾಡಬೇಕಾದ್ರೆ ಅರವಿಂದ್ ಸರ್ ಪಾರ್ಟಿ ಗಟ್ಟಿಯಾಗಿರಬೇಕು ಅಂತಂದರು. ಹೆಂಗದು ಗೊತ್ತಾಗಲಿಲ್ಲ. ಹಿಂಗಾದರೆ ಪಾರ್ಟಿ ಗಟ್ಟಿಯಾಗಿರುತ್ತೋ ಇಷ್ಟೆಲ್ಲ ಡೆವಲಪ್ಮೆಂಟ್ ಆದರೆ ಅಂತ. ಕಡೇ ಪಕ್ಷ ಬೇಳೂರು ಗೋಪಾಲಕೃಷ್ಣ ಅವರಾದರೂ ಒಪ್ಕೊಂಡ್ರು, ಹೌದು ನಮ್ಮಲ್ಲಿ ಗೊಂದಲ ಇದೆ, ಆದಷ್ಟು ಬೇಗ ಇದನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರು. ಸದ್ಯ ಅಂತ ಅನ್ನಿಸ್ತು. ಈ 2 ಸ್ಟೇಟ್ಮೆಂಟ್ ಆಧಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಪರಿಸ್ಥಿತಿ. ಈಗ ಒಂದು ಸ್ವಲ್ಪ ಜನ ವಯಸ್ಸಾದವರಾಗಿರ್ಬೋದು, ಇಲ್ಲ ನಮ್ಮ ಸಿದ್ದರಾಮಯ್ಯ ಅವರೇ ಆಗಿರ್ಬೋದು, ಮೊದಲು ನಾನು ಕಂಟೆಸ್ಟೇ ಮಾಡಲ್ಲ ಅಂತ ಹೇಳಿದಂಥವ್ರು, ಇಂಥವರೆಲ್ಲ ಒಟ್ಟಾರೆ ತೊಗೊಂಡ್ರೆ ಒಂದು ಔಟ್ ಗೋಯಿಂಗ್ ಎಲಿಮೆಂಟ್ ಇದೆ ಇಲ್ಲಿ, ಒಂದು ಸೆಗ್ಮೆಂಟ್ ಇದೆ. ಇದು ಇನ್ನು ವಿಶ್ರಾಂತಿ ತಗೋಬೇಕು, ರಿಟೈರ್ಮೆಂಟ್ ತಗೋಬೇಕು, ಇನ್ನು ಮುಂದಿನವ್ರು ನಡ್ಸ್ಕೊಂಡು ಹೋಗ್ಲಪ್ಪ ಅಂತ ಹೇಳ್ಬಿಟ್ಟು ಹೋಗುವಂತ ಸಿದ್ದರಾಮಯ್ಯನವರು ಇರ್ಬೋದು ಅಂತ ಹೇಳ್ತಿದ್ದೀರಾ? ಡೆಫಿನೆಟ್ಲಿ ಹಿ ಹ್ಯಾಸ್ ಟು ಸರ್. ಮತ್ತೆ 5 ವರ್ಷ ಅದಕ್ಕೆ ಬರ್ತೀನಿ ನಾನು ಈಗ. ಯಾಕಂದ್ರೆ ನಾವು ಹೈಕಮಾಂಡ್ನಿಂದ ಮಾತಾಡ್ಕೊಂಡು ಬರಬೇಕು. ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳ್ಬಿಟ್ಟು ನಮ್ಮ ವಿಶ್ಲೇಷಣೆ ಹೇಳೋಣ. ಈಗ they want to ensure that Congress will come again and the shape of Congress is well maintained ಅನ್ನುವಂಥ ಒಂದು ಬಣ ಇದೆ.
ಹೊಡೆದಾಡಿ ಗುದ್ದಾಡಿ ನಮ್ಮಲ್ಲಿ ಎಷ್ಟೇ ಆಗಲಿ ಕಾಂಗ್ರೆಸ್ಸನ್ನು ನಾನು ಸರಿಪಡಿಸ್ಬೇಕು, ಯಾಕಂದರೆ ಮುಂದೆ ಇನ್ನೂ ನನಗೆ ಭವಿಷ್ಯ ಇದೆ, ನಾನು ಇದ್ರ ಜೊತೆ ಇರುವಂತವನು, ನಾ ಇದರಲ್ಲಿ ಇದೇ ಡೋಣಿಯಲ್ಲಿ ಇದ್ದವನು ಅಂತ. ಸತೀಶ್ ಜಾರಕಿಹೊಳಿ ಅವ್ರನ್ನೇ ತಗೊಳ್ಳಿ, ಬಿಕಾಸ್ ಹಿ ಇಸ್ ಆಸ್ಪಿರೆಂಟ್, ಹಿ ಹ್ಯಾಸ್ ವರ್ಕ್ಡ್ ಹಾರ್ಡ್, ಹಿ ಹ್ಯಾಸ್ ಕಂಟಿನ್ಯೂಸ್ಲಿ ಬೀನ್ ಫೇವರಬಲ್ ಟು ಕಾಂಗ್ರೆಸ್ ಅಂಡ್ ಹಿ ಹ್ಯಾಸ್ ಪುಟ್ ಇನ್ ಹಿಸ್ ಸ್ಟೇಕ್ ಅಂಡ್ ಎನ್ ಆಸ್ಪಿರೆಂಟ್ ಮೇನ್ಲಿ. ಸೊ ಕಾಂಗ್ರೆಸ್ ಹಾಳು ಮಾಡ್ಬಿಟ್ಟು ಇವತ್ತೇನೋ ಒಂದು ಒಳ್ಳೇದು ಮಾಡಬೇಕು ಅನ್ನೋಂಥ ಭಾವನೆ ಅಂಥವ್ರಿಗೆ ಇರಲ್ಲ ಅಂತ ಒಬ್ಬರೇ ಅಲ್ಲ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಇಸ್ ಆಲ್ಸೋ ಹೆಲ್ ಬೆಂಟ್ ಆನ್ ಇಟ್. ಆದರೆ ಅದೇ ನೀವು ಒಂದಿಷ್ಟು ಬೇರೆ ಬಣದವರು ಅವರೊಂಥರ ರಿಟೈರ್ಮೆಂಟ್ ಫೇಸಲ್ಲಿ ಇದ್ದಾರೆ, ಸಿದ್ದರಾಮಯ್ಯ ಅವ್ರು ಹೋಗ್ಬಿಟ್ಟು ಈ ಒಂದ್ಸತಿ ಕಲಹ ಆಗೋಗ್ಬಿಟ್ರೆ, ಏನೋ ಒಂದು ಸಮ್ ಡಿಸ್ಟರ್ಬೆನ್ಸಸ್ ಆಗೋಗ್ಬಿಟ್ರೆ ನಮ್ಗೆ ಕಳೆದೋಗ್ಬಿಡುತ್ತೆ, ಇನ್ನೊಂದ್ಸತಿ ನಾವು ಯಾವುದೇ ರೀತಿಯಿಂದ ಸತ್ತಾಗಿ ಬರಲ್ಲ ಅಂತ, ಅಂದರೆ ಪವರಲ್ಲಿ ಬರಲ್ಲ ಅಂತ. ಆ ಪವರ್ ಅಂದರೆ ಅದೊಂದು ಸ್ವಲ್ಪ ಇದು ಆಗುತ್ತೆ, ಅದಕ್ಕೆ ಸತ್ತಾಗಿ ಬರಲ್ಲ ಅಂತ, ಅದೇ ಕರೆಕ್ಟ್ ವರ್ಡ್ ಅದಕ್ಕೆ, ಸರಿನಾ? ಸೊ ಬರಲ್ಲ. ಹಾಗಾಗಿ ಎಷ್ಟು ದಿವಸ ಆಗತ್ತೆ ತಳ್ಳೋಣ, ಏನಾಗುತ್ತೆ ಅದು ಮಾಡೋಣ, ಮುಗಿಸ್ಬೋಣ, ಮುಂದಿನದಕ್ಕೆ ನಮ್ಗೆ ಜವಾಬ್ದಾರಿ ಎಲ್ಲ ಮುಂದಿನ ಲೀಡರ್ಸ್ ಬರ್ತಾರೆ, ಅವರು ಹಣೆ ಬರ ಅಂತ ಅನ್ನುವಂಥ ಲೆಕ್ಕ. ಇಲ್ಲಿ ಹೈಕಮಾಂಡ್ ಅವರ ಪ್ರಶ್ನೆ ಬಂದಾಗ ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರು ಕೊಡಬೇಕಾಗಿದೆ, ಆದರೆ ಸಿದ್ದರಾಮಯ್ಯ ಅವ್ರನ್ನ ಕಳ್ಕೊಳ್ಳೋದು ಬೇಡ, ನಾಳೆ ಅವ್ರು ಹೋಗಿ ಕಲ್ಲು ಹಾಕೋಂಥ ಪರಿಸ್ಥಿತಿ ಬರೋದು ಬೇಡ. ಅವರೇನೋ ಬಿ ಜೆ ಪಿಯವ್ರ ಜೊತೆ ಸೇರ್ತಾರೆ ಅನ್ನೋ ಭಯ ಅಲ್ಲ ಅವ್ರಿಗಿರೋದು, ಮುಂದಿನ ಪ್ರಾಸ್ಪೆಕ್ಟಿವ್ನ ಅಲೈವ್ ಇಟ್ಕೋಬೇಕು. ಯಾಕಂದರೆ ಅವರ ಇಚ್ಛೆ ಏನು, 29 ಕರ್ನಾಟಕದಿಂದ ಕರೆಕ್ಟಾಗಿ ಫಂಡಿಂಗ್ ಆಗಬೇಕು, ಸಪೋರ್ಟ್ ಸಿಗಬೇಕು, ಒಂದು ಮಾಡೆಲ್ ಅಂತ ಜನರೇಟ್ ಮಾಡ್ಕೊಂಡು ಎಲ್ಲೇ ಹೋಗಬೇಕಲ್ಲ ಇವರು. ಕಾಂಗ್ರೆಸ್ ಹೈಕಮಾಂಡಿಗೆ ಆಲ್ಸೋ ಈಸ್ ಇನ್ ಅ ವೆರಿ ಬಿಗ್ ಫಿಕ್ಸ್. ಸೊ ಇವತ್ತು ಬರೀ ಕಾಂಗ್ರೆಸ್ ಅವ್ರು ವೀಕ್ ಇದ್ದಾರೆ, ಹೈಕಮಾಂಡ್ ವೀಕ್ ಇದೆ, ಅದನ್ನು ಬೇಗ ನಿರ್ಧಾರ ಮಾಡ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರೊಂದು ಜವಾಬ್ದಾರಿಯುತವಾಗೂ ಮಾಡ್ತಾ ಇರ್ಬೋದು ಅನ್ನೋಂಥ ಸಂದೇಶ ಬರ್ತಾ ಇದೆ. ಯಾಕಂದರೆ ಇವಾಗ ಡೆಫಿನೆಟ್ಲಿ ಈಗ ನೀವು ಸಿ ವೆನ್ ಸಂಬಡಿ ಸ್ಪೀಕ್ಸ್ ಮೋರ್ ದೆನ್ ದ ವರ್ಡ್ಸ್, ದ ಬಾಡಿ ಆಲ್ಸೋ ಇಸ್ ಸ್ಪೀಕಿಂಗ್, ಬಾಡಿ ಲ್ಯಾಂಗ್ವೇಜ್ ಆಲ್ಸೋ ಮ್ಯಾಟರ್ಸ್. ನೀವು ಒಂದು 2-3 ದಿವಸದಿಂದ ಸಿದ್ದರಾಮಯ್ಯ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ದೀರಾ, ಸಿದ್ದರಾಮಯ್ಯ ಬಣದಲ್ಲಿ ಇರೋರದ್ದು ಬಾಡಿ ಲ್ಯಾಂಗ್ವೇಜ್ ನೋಡಿದ್ದೀರಾ. ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರು ಹೇಳೋದೇನು, ಎಲ್ಲರೂ ಒಗ್ಗಟ್ಟಾಗಿರೋಣ, ಕಾಂಗ್ರೆಸ್ ಗಟ್ಟಿಯಾಗಿದೆ, ಚಿಂತೆ ಮಾಡಬೇಡಿ, ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತಾಡೋಣ. ಸತೀಶ್ ಜಾರಕಿಹೊಳಿ ಈಸ್ ನಾಟ್ ಡೈರೆಕ್ಟ್, ಈಸ್ ಇನ್ ಅ ಕಾನ್ಫ್ರಂಟೇಷನ್ ವಿತ್ ಡಿ ಕೆ ಶಿವಕುಮಾರ್. ಬಟ್ ಇವತ್ತಿನ ಉದ್ಯಮಾನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಆಗ್ತಾ ಇದ್ದಾರೆ, ಅವ್ರ ಜೊತೆಗೆ ಒಂದು ಒಳ್ಳೆ ರಿಲೇಷನ್ ಇಟ್ಕೊಳ್ಳೋಣ, ಇಲ್ಲಪ್ಪ ನಾನೇನು ಅಂತ ಕೆಟ್ಟವನಲ್ಲ, ಹೌದು ನಾನು ಪ್ರಶ್ನೆ ಮಾಡಿದ್ದೀನಿ, ಇನ್ನು ಮುಂದೆ ಕಾಂಗ್ರೆಸ್ನ ಬೆಳೆಸೋಣ ಅನ್ನೋ ಲೆವೆಲ್ಗೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಅನ್ನೋದು ಅವರಲ್ಲಿ ಕೂಡ ನಡೀತಾ ಇದೆ ಅನ್ನೋದು ಭಾವ ಕಾಣ್ತಾ ಇದೆ. ಯಾರೋ ಮುಂದೆ ಇನ್ಯಾರು ಚುಕ್ಕಾಣಿಯಲ್ಲಿ ಬರೋರಿದ್ದಾರೋ, ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೋ, ಆಸ್ಪಿರೆಂಟ್ಸ್ ಇದ್ದಾರೋ, ಅವ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಈಗ ಬಿಡೋ ಅಂತವ್ರ ಮುಖ ನೀವು ನೋಡಿ, ಹೌದು ಇರ್ಬೋದು, ಹೈಕಮಾಂಡ್ ಹೇಳಿದ್ರೆ ನೋಡೋಣ, ಚರ್ಚೆ ಇಲ್ಲ, ಡೆಲಿಬ್ರೇಷನ್ಸ್ ಇಲ್ಲ, ಡಿಬೇಟ್ಸ್ ಇಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿ ಆಲ್ವೇಸ್ ವೆನ್ ವಿ ಸ್ಪೀಕ್ ವಿ ಹ್ಯಾವ್ ಟು ಲುಕ್ ಎಟ್ ದ ಲಾರ್ಜರ್ ಪಿಕ್ಚರ್. ಬಾಡಿ ಲ್ಯಾಂಗ್ವೇಜ್ ಆಲ್ಸೋ ಈಸ್ ಅ ವೆರಿ ಕ್ರೆಡಿಬಲ್ ಫೇಸ್, ಆ್ಯಂಡ್ ಇಫ್ ಐ ಕ್ಯಾನ್ ರೀಡ್ ಥ್ರೂ ಇಟ್, ನಾನು ಅಂದ್ಕೊಂಡಿದ್ದು ಸರಿ ಆಗಿರ್ಬೋದು, ಊಹೆನೇ ಅದು, ಬಟ್ ಆದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ಬಾಡಿ ಲ್ಯಾಂಗ್ವೇಜನ್ನು ನೋಡಿದ್ರೆ ಹೌದು ಒಂದಿಷ್ಟು ನಿರ್ಧಾರಗಳಾಗಿವೆ, ಮತ್ತು ಹೈಕಮಾಂಡ್ ಕೂಡ ಸೀರಿಯಸ್ ಆಗಿ ದೇ ಡೋಂಟ್ ವಾಂಟ್ ಟು ಲೂಸ್ ದ ಅದರ್ ಫ್ಯಾಕ್ಟರ್. ಅವ್ರ ಗೈಡೆನ್ಸ್ ಲ್ಯಾಗ್ ಅಂತ ಅನ್ನಿಸ್ತಾ ಇಲ್ವಾ? ಇಲ್ಲ, ನಾನು ಇಷ್ಟು ದಿವಸ ಹೈಕಮಾಂಡ್ ಯಾಕೋ ವೀಕ್ ಆಗಿದ್ದಾರೆ, ಇವರು ಸರಿಯಾಗಿ ನಿರ್ಧಾರ ತಗೊಳ್ತಾ ಇಲ್ಲ, ಅದರಿಂದ ನಮ್ಮ ಕರ್ನಾಟಕಕ್ಕೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ. ಇವ್ರು ಹೇಳ್ದಂಗೆ, ನಾಚಪ್ಪ ಅವ್ರು ಹೇಳ್ದಂಗೆ, ನಮ್ಮ ಸರ್ ಹೇಳ್ದಂಗೆ, ಬಿ ಜೆ ಪಿ ಅವ್ರು ಹೇಳ್ದಂಗೆ 6 ತಿಂಗಳು 8 ತಿಂಗಳು 9 ತಿಂಗಳು 1 ವರ್ಷದಿಂದ ನಡೀತಾ ಇರೋವಂಥ ವಿಚಾರ, ಇದು ಕ್ಲಿಯರಾಗಿ ಸಾಲ್ವ್ ಮಾಡ್ಬೋದಿತ್ತು ಅನ್ನೋವಂಥ ನಿರ್ಧಾರದಿಂದನೇ ನಾನು ಇದ್ದಂಥವನು. ಆದರೆ ಇವತ್ತಿಗೆ ನನಗೆ ಅನ್ನಿಸ್ತಾ ಇದೆ ಅವರು ನಿರ್ಧಾರ ಮಾಡಿದ್ದಾರೆ, ಆದರೆ ನಿರ್ಧಾರದಲ್ಲಿ ಒಂದು ಜೋಪಾನವಾಗಿ ಒಂದು ನಿರ್ಧಾರ ಮಾಡ್ತಾ ಇದ್ದಾರೆ, ನೈಜವಾಗಿ ಅದನ್ನು ಬರಲಿ, ಇವ್ರನ್ನ ಕಳ್ಕೊಳ್ಳಬಾರ್ದು. ಮತ್ತು ಮುಂದೆ ಒಂದು ಯಾವ ರೀತಿಯಿಂದ ಒಂದು ಕರ್ನಾಟಕ ಮಾಡೆಲ್ ಅಂತ ನಾವು ಪ್ರದರ್ಶನ ಮಾಡಕ್ಕೆ ಹೊರಟಿದ್ವೋ ಆಗಲಿಲ್ಲ, ಅದು ವಿಚಾರ ಬೇರೆ. ಬಟ್ ಅಂಥ ಒಂದು 2-3 ಮಾಡೆಲ್ಗಳು ಬೇಕಲ್ಲ. ಯಾಕಂದರೆ ದೇಶಾದ್ಯಂತ ಇವರು 29ಕ್ಕೆ ಎಲೆಕ್ಷನ್ ಮಾಡಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ವರ್ಷಕ್ಕೆ ಇವ್ರ ಪ್ರಿಪರೇಷನ್ಸ್ ಅಲ್ಲಿ ರೆಡಿ ಆಗಬೇಕು, ಇವ್ರಿಗೆ ಎಜೆಂಡಾಸ್ ಬೇಕು, ಇವ್ರಿಗೆ ಒಂದು ಮಾಡೆಲ್ ಇರಬೇಕು, ಕೇಳುವಂಥ ಜನ ಇರಬೇಕು, ಅದನ್ನ ಇಂಪ್ಲಿಮೆಂಟ್ ಮಾಡುವಂಥ ಜನ ಇರಬೇಕು. ಡಿ ಕೆ ಶಿವಕುಮಾರ್ ಹ್ಯಾಸ್ ಬೀನ್ ಡೆಫಿನೆಟ್ಲಿ ಅವರಿಗೆ ಒಂದು ರೀತಿಯಿಂದ ಹೆಲ್ಪ್ ಮಾಡ್ತಾ ಬಂದಿರೋಂಥ ಆಂಧ್ರ ಎಲೆಕ್ಷನ್ ಆಗಿರ್ಬೋದು, ಮಹಾರಾಷ್ಟ್ರಲ್ಲಿ ಆಗಿರೋ ಗೊಂದಲದಲ್ಲಿ ಅದೇನೋ ಅವ್ರು ಕೇಳ್ಕೊಂಡಂಗೆ ಆಗದೇ ಇದ್ದರೂ ಕೂಡ ಇವ್ರಿಗೆ ನಿಜವಾಗ್ಲೂ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತರು. ಸಿದ್ದರಾಮಯ್ಯ ಅವರು ಆ ರೀತಿ, ಸಿದ್ದರಾಮಯ್ಯ ಅವರು ಲೋಕಲಿ ಪ್ರಚಲಿತವಾದರು, ಇಲ್ಲಿ ಮಾಸ್ ಮೀಡಿಯಾ ಅಂತ ಆದರು, ಬಟ್ ಹೈಕಮಾಂಡಿಗೆ ಸಪೋರ್ಟಿಂಗ್ ಸ್ಟ್ರಕ್ಚರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೆಜ್ಜೆ ಕೈ ಇದೆ. ಅದೇ ರೀತಿಯಿಂದ ಯಡಿಯೂರಪ್ಪ ರೆಜಿಮಲ್ಲಿ ಬಳ್ಳಾರಿ ಬ್ರದರ್ಸ್ ವೇರ್ ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಬಳ್ಳಾರಿ ಬ್ರದರ್ಸ್ ವೇರ್ ಓನ್ಲಿ ಫೈನಾನ್ಷಿಯಲಿ ಸೌಂಡ್ ಅಂಡ್ ದೆನ್ ವೇರ್ ವೆರಿ
administratively not interfering much unless until it was really Ballari. Correct. But DK Shivkumar has taken a higher role and ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದು 3 ವರ್ಷ 4 ವರ್ಷ 8 ವರ್ಷದಲ್ಲ, ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. He is a congressman. So he deserves it ಅನ್ನೋ ಒಂದು ಲೆವೆಲ್ ಅಲ್ಲಿ ಪಡ್ಕೊಂಡು ಬಂದಿದ್ದಾರೆ. Right. Irrespective of his background and ಇವ್ರು ಮಾಡಬಾರ್ದು ಅನ್ನೋ ಸಜೆಷನ್ ಕೊಡಕ್ಕಾಗಲ್ಲ, ಇಲ್ಲ ಅಂತ ಹೇಳಕ್ ಆಗದೇ ಇರೋ ಮಟ್ಟಕ್ಕೆ ಇವರು ನಿಂತ್ಕೊಂಡಿದ್ದಾರೆ. ಪ್ಲಸ್ he is forward looking and wants to integrate everybody. So ಈಗ ಒಬ್ಬರಿಗೆ ನಿಜವಾಗ್ಲೂ ಒಂದು ಪದವಿ ಸಿಕ್ಕಾಗ ಅವ್ರು ಏನ್ ಮಾತಾಡ್ತಾರೆ, ನೋಡಪ್ಪ ನನ್ನ ವಿರುದ್ಧ ಮಾತಾಡಿರ್ಬೋದು ಸತೀಶ್ ಜಾರಕಿಹೊಳಿ ಅವರೇ, ಬನ್ನಿ ಇವತ್ತು ಮಾತಾಡೋಣ, ಇವತ್ತು ನೀವು ಬನ್ನಿ, ನಿಮ್ಗೆ ಗೊತ್ತಿರೋರ್ಗು ಎಲ್ಲ ಹೇಳ್ಕೊಡಿ, ಎಲ್ಲರೂ ಚೆನ್ನಾಗಿರೋಣ, ಕಾಂಗ್ರೆಸ್ ಉಳಿಸೋಣ ಅನ್ನುವಂತ ಮಾತು ಹೋಗ್ತಾ ಇದೆ ಆಲ್ರೆಡಿ. ಬರೀ ನಾನು ಸತೀಶ್ ಜಾರಕಿಹೊಳಿ ಅವ್ರದ್ದು ಕ್ಲಿಪ್ ಬಂದಿರೋದ್ರಿಂದ ಅವ್ರ ಹೆಸರು ತಗೊಳ್ತಾ ಇದ್ದೀನಿ. ಜಮೀರ್ ಅವರು ಮೀಟ್ ಆಗಿದ್ದಾರೆ. ಜಮೀರ್ ವಾಸ್ ಆಲ್ರೆಡಿ ವಿತ್ ಹಿಮ್ ಟು ಸರ್ಟನ್ ಎಕ್ಸ್ಟೆಂಟ್. ಡೆಫಿನೆಟ್ಲಿ. ಆದರೆ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಇನ್ನು 10 ಬಣಗಳ ಜೊತೆಗೂ ಕೂಡ ಚೆನ್ನಾಗಿ ಮಾತಾಡ್ಕೊಂಡು ನಾವು ಕರೆಕ್ಟಾಗಿ ನಡ್ಸ್ಕೊಂಡು ಹೋಗೋಣ, ಮುಂದೆ ಉಳಿಸ್ಬೇಕು, 28ಕ್ಕೂ ವಾಪಸ್ ಬರುವಂತ ಆಶಾಭಾವನೆಯಿಂದ ಹೋಗೋಣ, ಮುಂದೆ ಹೆಜ್ಜೆ ಇಡೋಣ ಅನ್ನೋ ಲೆಕ್ಕಕ್ಕೆ. ದಟ್ ಈಸ್ ಮೇ ಬಿ ಹೈಕಮಾಂಡ್ ಅದೇ ಹೇಳಿದೆ, ಹೈಕಮಾಂಡ್ಗೂ ಅದು ಯು ಸಿ ದ ಇನ್ಲೈನ್ನೆಸ್. ಸೊ ಹೈಕಮಾಂಡ್ ಆಲ್ಸೋ ವಾಂಟ್ಸ್ ಇಟ್ ಅಂಡ್ ದೀಸ್ ಪೀಪಲ್. ರೈಟ್, ವೆರಿ ನೈಸ್. ಇದನ್ನ ಲೆವೆಲ್ ಆಫ್ ಮೆಚುರಿಟಿ ಅಂತ ಕರಿಬಹುದೇನೋ. ಅಂದ್ರೆ ಪರಿಸ್ಥಿತಿ ಹಿಂಗಿದ್ದಾಗ ಅದನ್ನ ಹೆಂಗೆ ತಗೊಂಡು ಹೋಗಬೇಕು, ಪಕ್ಷವನ್ನು ಹೆಂಗೆ ಉಳಿಸ್ಬೇಕು, ಮತ್ತು ನಾನು ದೊಡ್ಡ ಜವಾಬ್ದಾರಿಯನ್ನು ತಗೊಂಡಿದ್ದೀನಿ ಕರ್ನಾಟಕದಲ್ಲಿ, ಹಾಗಾಗಿ ಯಾರನ್ನೂ ಕಳ್ಕೊಳ್ಳೋದು ಬೇಡ, ಯಾರ ದ್ವೇಷವೂ ಬೇಡ, ಎಲ್ಲರೂ ನಮ್ಮವರೇ ಅನ್ನುವಂತಹ ಭಾವ ಇತ್ತು ಅನ್ನೋದಾದರೆ ರೈಟ್, ಅರವಿಂದ್ ಅವ್ರು ಹೇಳ್ದಂಗೆ ಅದನ್ನು ಒಪ್ಕೊಳ್ತಾ ಹೋಗೋಣ. ನನಗೆ ಈ ಕ್ಷಣಕ್ಕೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿರೋದು ಪ್ರತಿಪಕ್ಷದ ನಡೆ, ಏನು ಮಾಡ್ತಿದ್ದಾರೆ ಅವರು. ಸೊ ಅದ್ರ ಬಗ್ಗೆ ಮಾತಾಡೋಣ. ಪ್ರತಿಪಕ್ಷದ ರೋಲ್ ಬಹಳ ದೊಡ್ಡದು. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಪಕ್ಷ ಆಡಳಿತವನ್ನು ನಡೆಸ್ತಾ ಇದ್ರೂ ಕೂಡ ಆನೆ ನಡೆದಿದ್ದೇ ಹಾದಿ ಆಗಬಾರ್ದು. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾದಾಗ ಎಚ್ಚರಿಸುವಂತಹ ಕೆಲಸ ಇರ್ಬೋದು, ಸರಿಯಾದಾಗ ಅದ್ಭುತವಾದಂಥ ಕೆಲಸ ಮಾಡಿದ್ರಿ, ಜನಪರವಾದಂಥ ಕೆಲಸ ಇದು, ಹಾಗಾಗಿ ನಿಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನೀವು ನಿಭಾಯಿಸ್ತಿದ್ದೀರಾ ಅನ್ನುವಂಥ ಪ್ರಶಂಸೆಯ ಮಾತುಗಳಿರ್ಬೋದು. ಯಾವುದೂ ಇಲ್ಲ ಗೋವಿಂದರಾಜ್ ಅವರೇ ನಿಮ್ಮ ಕಡೆಯಿಂದ, ಎರಡೂ ಇಲ್ಲ. ನೋಡಿ ಮೇಡಮ್, ಈ ಸರ್ಕಾರ ಬಂದಾಗಲಿಂದ ನಾವು ಹೇಳ್ತಲೇ ಬಂದ್ವಿ, ಹಾಲಿಂದ ಆಲ್ಕೋಹಾಲ್ವರೆಗೂ ಎಲ್ಲ ಬೆಲೆ ಜಾಸ್ತಿ ಮಾಡಿಬಿಟ್ಟು 136 ಸೀಟ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಕೊಟ್ಟಂಥ ಗಿಫ್ಟು ಜನರಿಗೆ. ಇದನ್ನು ನಾವು ಒತ್ತಿ ಯಾಕೆ ಹೇಳಿದ್ವಿ ಅಂದರೆ, ಬಂದಾಗಲೇ ನಾವು ಸ್ಟಾಂಪ್ ಪೇಪರ್ 20 ರೂಪಾಯಿ ಸಿಗ್ತಾ ಇತ್ತು, 20 ರೂಪಾಯಿದು 500 ರೂಪಾಯಿ ಯಾಕಾಯ್ತು? ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲೋ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇದ್ದ ಬೆಲೆಗಳನ್ನೆಲ್ಲ ಜಾಸ್ತಿ ಮಾಡಿ 20 ರೂಪಾಯಿ ಇದ್ದಿದ್ದು 500 ರೂಪಾಯಿ ಆಗಿದೆ. 10 ರೂಪಾಯಿ ಇಳಿಸಿದ್ರ ನೀವು ನಿಮ್ಮ ಹೋರಾಟದಲ್ಲಿ? ಅಲ್ಲಲ್ಲ ಮೇಡಮ್, ಅದೇ ಮೇಡಮ್, ಇವತ್ತು ಜಡ್ ಹಿಡಿದ ಸರ್ಕಾರ, ಇವತ್ತು ನಾವು ಹೇಳ್ತಲೇ ಬಂದ್ವಿ. ಇಲ್ಲ, ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಒಂದ್ಸತಿ ಅಲ್ಲಿ ಪಾದಯಾತ್ರೆ ಮಾಡೋದು ಒಂದ್ಸರಿ ಅಲ್ಲ ಒಂದಾದ್ರೂ ಕೆಲಸ ಮಾಡಿದ್ರ ಮೂಲ ಹಗರಣಕ್ಕೂ ಕೇಳಿ ಸರ್, ಇಲ್ಲಿ ಹೋರಾಟ ಮಾಡಿದ್ದೇವೆ, ನಾವೇ ಹೋರಾಟ ಮಾಡಿದ್ದು. ಈ ಸರ್ಕಾರ ಮಂಡು ಸರ್ಕಾರ ಮೇಡಮ್, ಇಷ್ಟೆಲ್ಲ ಹೇಳ್ತಿರಲ್ಲ. ಕ್ಯಾಂಟೀನ್ ಹಣೆಬರ ಏನಿದೆ? ಆಯ್ತು ಸರ್, ಜಿಬಿಎದು ಕೇಳಿ ಸರ್, ನಿಮ್ದು ಎಲ್ಲಿದೆ ವಿಶ್ಲೇಷಕರಾಗಿ ಈ ಮಾತನ್ನ ಕೇಳಬೇಕು. ಸರ್ಕಾರಕ್ಕೆ ಒಂದೇ ಒಂದು ವಿಚಾರ, ಈ ಪ್ರತಿಯೊಂದು ಸರ್ಕಾರಕ್ಕೆ ನೀವು ವಿಶ್ಲೇಷಕರಾಗಿ ರಾಜ್ಯಕ್ಕೆ ನೀವು ಪ್ರಶ್ನೆ ಹಾಕಂತ ಕೆಲಸ ನೀವು ಮಾಡ್ಬೇಕು. ಯಾಕೆ ಅಂತ ಕೇಳಿ ಮಾಡಿಲ್ಲ. ನಾವು ಪ್ರತಿಪಕ್ಷವಾಗಿ ಸಮಸ್ಯೆ ಬಂದಾಗ ವಿಧಾನಸೌಧಕ್ಕೆ ಹೋಗೋದು ನಿಮಗೆ ಅವಕಾಶ ಇದೆ. ಪ್ರಶ್ನೆ ಮಾಡಿದರೆ ಪ್ರತಿಯೊಂದು ಪ್ರಶ್ನೆ ಮಾಡಿ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಜಡ್ಡಿಡಿದ ಮುಖ್ಯಮಂತ್ರಿ ಇವತ್ತು ಕುರ್ಚಿ ಕೂತ್ಕೊಂಡ್ಬಿಟ್ಟೆ, ಕುರ್ಚಿ ಒಂದು ಭದ್ರ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಜನರ ಸಮಸ್ಯೆಗೆ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಾ ಇಲ್ಲ ರೀ. ಅಂತ ದರಿದ್ರ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ನೀವು ಅರ್ಥ ಮಾಡ್ಕೋಬೇಕು. ಪುನರ್ವಿಂಗಡಣೆಯಲ್ಲಿ ಏನ್ರಿ ನಿಮ್ ರೋಲು? ಸರ್ ಓಪನ್ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಕೇಳಿಸ್ಕೊಳ್ರಿ. ಈ ಕೆಂಪೇಗೌಡ ಕಟ್ಟಿದ ನಾಡನ್ನ 5 ಭಾಗ ಮಾಡಬೇಡಿ ಅಂತಂದ್ರು, ಹಠ ಹಿಡ್ದವ್ರ ತರ ಇವತ್ತು ಮಾಡಿದಾರೆ ಅವರು. ಅನುಭವಿಸ್ತಾರೆ ಮುಂದಿನ ಬರ್ತಕ್ಕಂತ. ಅಲ್ಲೆಲ್ಲ ಗೋವಿಂದರಾಜ್ ಅವರೇ, ನಿಮ್ ವಾದ ಯಾವಾಗ ಒಪ್ಕೊಳ್ಳೋದು ಗೊತ್ತಾ? 20 ರೂಪಾಯಿದ್ದು 500 ರೂಪಾಯಿ ಆಯ್ತು ಅಂದ್ರೆ 490 ರೂಪಾಯಿ ಇಳಿಸಿದ್ರ. ಇವತ್ತು ರೈತ ಒಂದು ಟಿಸಿ ಹಾಕಕ್ಕೆ 25,000 ರೂಪಾಯಿ ಇದ್ದು 2 ಲಕ್ಷ ಆಗ್ತಾ ಇದೆ. ಕಡೆ ಪಕ್ಷ ನೀವು ಕಡಿಮೆ ಮಾಡಿಸಿದ್ರ ಮೇಡಮ್? ಒಂದ್ ನಿಮಿಷ ಬಂದೆ, ಒಂದ್ ನಿಮಿಷ ದುಡ್ಡು ಹೋಗಿಲ್ಲ. ರಾಜ್ಯ ಸರ್ಕಾರ ಹೆಂಗಿದೆ ಅಂದ್ರೆ, ನೆರೆ ಬಂತು ಸರ್, ನೆರೆಗೆ ಕೇಂದ್ರದಿಂದ 380 ಕೋಟಿ ದುಡ್ಡು ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಹಂಚ ಕೆಲಸ ಮಾಡಿಲ್ಲ. ಕೇಳಿದ್ದೆಷ್ಟು? 18,000 ಕೋಟಿ ರಾಜ್ಯ ಸರ್ಕಾರ ಯಾಕೆ ಮೇಡಮ್ ಇಲ್ಲಿವರೆಗೂ ಬೆಂಕಿ ಆಯ್ತಲ್ಲ ಅಲ್ಲಿ ನಾರ್ತ್ ಕರ್ನಾಟಕ ಅಲ್ಲಿ ಅದೇ ಟ್ರ್ಯಾಕ್ಟರ್ಗೆ ಬೆಂಕಿ ಇಟ್ರಲ್ಲ, ಅಲ್ಲಿ ಹೋಗಿ ಏನ್ ಮಾಡಿದ್ರು? ಒಂದ್ಸತಿ ವಿಸಿಟ್ ಕೇಳಿಸ್ಕೊಳ್ಳಿ ಸರ್. ಕುರ್ಚಿ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಕೂತ್ಕೊಂಡಿದ್ದಾರೆ. ಈ ಸರ್ಕಾರ ನಾವೇನ್ ಮಾಡೋಣ? ಇಲ್ಲ, ಇದೇ ತಪ್ಪು ಗೋವಿಂದರಾಜ್ ಅವರೇ.
ಅದಕ್ಕೆ ರಾಹುಲ್ ಗಾಂಧಿ ಅವರು ಕಾನ್ಸ್ಟಿಟ್ಯೂಷನ್ ಬುಕ್ ಇಟ್ಕೊಂಡು ಓಡಾಡೋದು, ಪ್ರತಿಪಕ್ಷದವ್ರು ಓದ್ಲಿ ಅಂತ. ಬಿಜೆಪಿ ಅವರಿಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, ಮರ್ತಿದ್ದಾರೆ. ಯಾಕಂದ್ರೆ 15 ಮರ್ತಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಬಿಜೆಪಿ ಅವರು ಜವಾಬ್ದಾರಿ ಇರೋದಕ್ಕೋಸ್ಕರ ಪ್ರತಿಯೊಂದು ರೈತರ ಪರವಾಗಿ ನೆರೆ ಬಂದಾಗ, ಅತಿವೃಷ್ಟಿ ಆದಾಗ ನೀವು ಪರಿಹಾರ ಕೊಡಿ ಅಂದ್ರೆ ಯಾವ್ದೋ ಉಸ್ತುವಾರಿ ಸಚಿವ ಜನರ ನಾನು ಬಿಜೆಪಿನ ನೀವು ನೋಡ್ಕೊಂಡು ಬಂದಿದ್ದೀರಾ, ನಾವು ನೋಡ್ಕೊಂಡು ಬಂದಿದ್ದೀವಿ. 2 ಬಾರಿ ಅಧಿಕಾರದಲ್ಲಿದ್ದರು, 1 ಬಾರಿ ಇವರೇ ಅಧಿಕಾರಕ್ಕೆ ಬಂದಿದ್ರು, ಇನ್ನೊಂದ್ಸತಿ JDS ಜೊತೆ ಅಧಿಕಾರ ಮಾಡಿದ್ರು. ಮೊದಲನೇ ಬಾರಿ ಅಧಿಕಾರಕ್ಕೆ ಬಂದಾಗ ಬಿಜೆಪಿ ಇದೇ ರೀತಿ ಸೆಟ್ಲ್ಮೆಂಟ್ ಮಾಡಿ ಬರಲಿಲ್ಲ, ಹೋರಾಟಗಳು ಮಾಡಿದ್ರು, ತಲೆ ಹೊಡ್ಕೊಂಡ್ರು, ಕಾರ್ಯಕರ್ತರು ಹೊಡ್ತಾ ತಿಂದ್ರು, ಜೈಲಿಗೆ ಹೋದ್ರು. ಈಗಿರೋ MLAಗಳು, ಆಗಿನ MLAಗಳು ಮಾಡ್ತಾ ಇದೀವ್ರಿ. ನೀವೇನ್ ನಿಮ್ಮ ಪಕ್ಷ ಆಮ್ ಆದ್ಮಿ ಪಕ್ಷ ರಾಜಕೀಯ ಅಲ್ಲರೇ, ನಿಮ್ಮ ರಾಷ್ಟ್ರೀಯ ಪಕ್ಷ ನೀವೇನ್ ಮಾಡ್ತಾ ಇದ್ದೀರಾ? ಕಾಂಗ್ರೆಸ್ನ ವಹಿಸ್ಕೊಂಡು ಮಾತಾಡ್ತಿಲ್ಲ. ಬಿಜೆಪಿ ಅವ್ರು ಯಾವ ಪರಿಸ್ಥಿತಿ ಬಂದಿದೆ ಅಂದ್ರೆ, ಸಿದ್ದರಾಮಯ್ಯ ಅವ್ರು ಬೇಡ, DK ಶಿವಕುಮಾರ್ ಅವ್ರು ಇದ್ದು ಬಿಡ್ಲಿ. ಇವತ್ತು ಸಿದ್ದರಾಮಯ್ಯ ಅವರು ಬೇಡ, DK ಶಿವಕುಮಾರ್ ಅವರು ಬಂದ್ಬಿಟ್ರೆ ಸಾಕು. ಯಾಕಂದ್ರೆ ಇವ್ರು ಅನ್ಕೊಂಡಿದ್ದಾರೆ ಅವ್ರು ಸಾಫ್ಟ್ ಹಿಂದುತ್ವದಲ್ಲಿದ್ದಾರೆ ಅಂತ. ಇವತ್ತು ಸಹ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಜನ 30-40% ಜನ ಸಾಫ್ಟ್ ಹಿಂದುತ್ವದಲ್ಲಿದ್ದಾರೆ. ಬಿಜೆಪಿ ಅವ್ರಿಗೆ ಏನ್ ಬೇಕಾಗಿದೆ ಅಂದ್ರೆ ಇವತ್ತು DK ಶಿವಕುಮಾರ್ ಅವರು ಬಂದ್ಬಿಡ್ಲಿ. ಯಾಕಂದ್ರೆ ಯಾವುದೇ 3 ವರ್ಷದಲ್ಲಿ DK ಶಿವಕುಮಾರ್ ಅವರು ಯಾವುದೇ ರೀತಿಯ ವಿರುದ್ಧವಾಗಿ ಯಾವುದು ಮಾಡಲಿಲ್ಲ. ಅದ್ಯಾವುದೋ ಶಿಲ್ಬೆ ಹಾಕೋದ್ ಬಿಟ್ರೆ, ಅದಾದ ನಂತರ 2 ದೋಣಿಯಲ್ಲಿ 1 ದೋಣಿಯಲ್ಲಿ 30%, 1 ದೋಣಿಯಲ್ಲಿ 70% ಕಾಲಿಟ್ಕೊಂಡೇ ಮುಂದೆ ಬಂದಿದ್ದು. 70% ಕಾಂಗ್ರೆಸ್ ಅಲ್ಲಿ, 30% ಹಿಂದುತ್ವದಲ್ಲಿ. ಯಾಕೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲೇನಾದ್ರೂ ಎಡವಟ್ಟು ಆದ್ರೆ ಎದುರಿಸ್ಕೊಳ್ಳೋಂಥದ್ದು ಈ ತರ ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಅಮಿತ್ ಶಾ ಅವರು ಬಿಜೆಪಿ ಅವರಿಗೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ಏನಂತ ಹೇಳಿದ್ರು, ಯೂತ್ ಒಂದು ಮೀಟಿಂಗ್ ಆಗಿತ್ತು ಮೇಡಮ್ 3 ವರ್ಷದಿಂದ. ಎಷ್ಟು ಜನ ನೀವು ರಸ್ತೆಗೆ ಬಿದ್ದು ಹೋರಾಟ ಮಾಡಿದಿರಾ, ಎಷ್ಟು ಜನ ತಲೆ ಹೊಡ್ಕೊಂಡಿದ್ದೀರಾ, ಎಷ್ಟು ಜನ ನೀವು ಜೈಲಿಗೆ ಹೋಗಿದ್ದೀರಾ, ಈ ತರ ಹೋರಾಟಗಳು ಮಾಡಿ ಯುವಕರು ಅಂತ ಹೇಳಿದ್ರು. ಇವತ್ತು ಎಲ್ಲಿದ್ದಾರೆ ಯುವಕರು ಬಿಜೆಪಿಯಲ್ಲಿ? ಯಾರು ಹೊರಗಡೆ ಬಂದು ಹೋರಾಟ ಮಾಡಿದ್ದಾರೆ? ಆಯ್ತು, ಇವ್ರು ಎಷ್ಟೆಲ್ಲ ಹೇಳ್ತಿದಾರಲ್ಲ, ಬೆಲೆ ಏರಿಕೆ ಆಗಿದೆ ಮತ್ತೆ ರಸ್ತೆಗಳು ಸರಿ ಇಲ್ಲ ಅಂತ. ಇವ್ರು ಮಾಡಿರೋ ಹೋರಾಟದಿಂದ ಯಾವ ಬೆಲೆ ಕಮ್ಮಿ ಆಗಿದೆ? ಕ್ಲಾರಿಟಿ ಕೊಡಿ ಅನಿಲ್ ಅವರೇ. 70% ಕಾಂಗ್ರೆಸ್ ಅಲ್ಲೂ ಕಾಲು, 30% BJP ಅಂದ್ರಲ್ಲ. ನೆಕ್ಸ್ಟ್ ಆಯ್ತಪ್ಪ, ಏನೋ ಒಪ್ಪಂದ ಆಗಿದೆ, ಏನೋ ಸ್ವೀಟ್ ನ್ಯೂಸ್ ಬಂದಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ ಅನೌನ್ಸ್ಮೆಂಟ್ ಆಯ್ತು. ಅವ್ರ ಮೇಲೆ ಬೇಕಾದಷ್ಟು ಕೇಸ್ಗಳಿರೋದ್ರಿಂದಾಗಿ 30% ಅಯ್ಯೋ ನಮ್ಮ ಜೊತೆ ಇದ್ದಾರೆ ಅಂತ ಸುಮ್ಮನಿದ್ದು ಬಿಡ್ತಾರ, ಇಲ್ಲ ಅವ್ರನ್ನ ಮತ್ತೆ ಹಿಂಡೋ ಕೆಲಸ ಆಗತ್ತಾ? ಹೆಂಗೆ ಮೇಡಮ್, ಮ್ಯಾನೇಜ್ಮೆಂಟ್ ಯಾವ ರೀತಿ ಕಲ್ತಿದ್ದಾರೆ ಅಂದ್ರೆ ನೋಡಿ, ಮ್ಯಾನೇಜ್ಮೆಂಟ್ ಯಾವ ರೀತಿ ಕಲ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾರು DK ಶಿವಕುಮಾರ್ ಅವರು, ಅವ್ರು ಆ ರೀತಿ ಮ್ಯಾನೇಜ್ಮೆಂಟ್ ಕಲ್ತಿಲ್ಲ ಅಂದಿದ್ರೆ, ಅಷ್ಟು ನಿಮ್ಮ ಕಾರ್ಪೊರೇಟ್ ಲೆವೆಲಲ್ಲಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ, ಇವತ್ತು ಅವ್ರು ಇವತ್ತು ಯಾವುದೇ ಕಾರಣಕ್ಕೂ ಅವರು ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಾನೆ ಇರಲಿಲ್ಲ. ನೀವೇನು ಅಂದ್ಕೊಂಡಿದ್ದೀರ ಅಂದರೆ, ಅವ್ರು ಮುಖ್ಯಮಂತ್ರಿ ಆದಮೇಲೆ BJP ಅವ್ರ ಮೇಲೆ ಗಾಳಗಳಾಗ್ತಾರೆ ಅಂತ. ತಪ್ಪು, ಹಾಕೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. BJP ಅವ್ರಿಗೂ ಗೊತ್ತು ಇನ್ನೊಬ್ಬ ನಾಯಕ ಇಲ್ಲ ನಮ್ಮಲ್ಲಿ. ಬಿಜೆಪಿಯಲ್ಲಿ 67 ಜನ ಇದಾರಲ್ಲ, ಅವರಿಗೆ ಗೊತ್ತು. ಯಡಿಯೂರಪ್ಪನಂತ ಗಟ್ಟಿ ಕುಮಾರಸ್ವಾಮಿ ಅವರು ನಂಬಿಟ್ಟಿದ್ದಾರೆ. ಕೇಳಿ ಮೇಡಮ್, ಕುಮಾರಸ್ವಾಮಿ ಅವರು ನಂಬಿದ್ದಾರೆ. ನೋಡ್ರಿ, ಇವತ್ತು ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ಕರ್ಕೊಂಡಿರೋದ್ರಿಂದ ದೊಡ್ಡ ಯಾಕಂದ್ರೆ DK ಶಿವಕುಮಾರ್ ಅವರ ಬೆಂಬಲಿಗರು, ಕಾಂಗ್ರೆಸ್ನ ಕೆಲ ನಾಯಕರು ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಈ BJP ಅವರು DK ಶಿವಕುಮಾರ್ ಅವ್ರನ್ನ ಹೊಣದು ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ನನ್ನ ಪಕ್ಷಕ್ಕಾಗಿ ಎಂಥದ್ದೇ ಆಫರ್ಗಳು ಬಂದರು, ಎಂಥದ್ದೇ ಸಿಚುವೇಶನ್, ಜೈಲಿಗೂ ಹೋಗಿ ಬಂದವನು ಅಂತ ಹೇಳಿದಾರಲ್ಲ. ಈಗ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೆ ಅವ್ರನ್ನ ಸುಮ್ಮನೆ ಬಿಡುತ್ತಾ BJP? ಅಥವಾ ಮೇಡಮ್, ಇದೆಲ್ಲ ಆಗೋದಾಗಿದ್ರೆ ಈಗಾಗಲೇ ಆಗ್ಬೇಕಿತ್ತು. ಓಕೆ, ಉಪಮುಖ್ಯಮಂತ್ರಿ ಆದಾಗ್ಲೂ ಮಾಡ್ಬೋದಿತ್ತು, ಯಾಕೆ ಮಾಡಲಿಲ್ಲ? ನೀವು ಕಾದ್ ನೋಡಿ ಆಟ ಆಡ್ತೀನಿ ಅಂದ್ರೆ ಆಗೋದಿಲ್ಲ ಅದು. ಆಯ್ತಾ? ಈಗಾಗಲೇ ಈಗಿದ್ದ 2.5 ವರ್ಷದಲ್ಲಿ ಏನ್ ಮಾಡ್ತಾ ಇದ್ರು ಬಿಜೆಪಿ ಅವರು? ಮುಂದಿನ ದಿನದ ಇನ್ನೂ 2.5 ವರ್ಷದಲ್ಲಿ ಬಿಜೆಪಿ ಅವರು ಈ ಕೆಲಸ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಇನ್ನೂ ಸಹ
ಇವರು ಕೈಯಲ್ಲಾಗ್ದಲ್ಲೇ ಇರೋರು ಅಂತ ಆಗುತ್ತೆ. ಹೋರಾಟಗಳಾಗಬೇಕು. ನಾನೇನು ಹೇಳ್ತಿರೋದು ಮೇಡಮ್, ಬಿಜೆಪಿ ಅಲ್ಲ, ನಾನಲ್ಲ, ಇನ್ನೊಂದು ಪಾರ್ಟಿ ಅಲ್ಲ, ಬೀದಿಗಿಳಿದು ಹೋರಾಟಗಳಾಗ್ದಲೇ ಇದ್ರೆ ನೋಡಿ ಇವತ್ತೇನಾಗಿದೆ ಅಂದ್ರೆ ಯಾರೋ ಒಬ್ಬ ಹೊರಗಡೆ ಬಂದು ಮಾತಾಡಿದ ತಕ್ಷಣ ಕೇಸ್ ಬೀಳುತ್ತೆ. ಕೇಸ್ ಬಿತ್ತು ಅಂತ ಸುಮ್ಮನೆ ಆಗ್ಬಿಡೋದಾ? ಕೇಸ್ ಬಿತ್ತು ಅಂತ ಸುಮ್ಮನೆ ಆಗ್ಬಿಡೋದಾ? ನಾನು ರಾಜಕೀಯದಲ್ಲಿರೋನು, ನಾನು ರಾಜಕೀಯ ನನ್ನ ಜೀವನ ರಾಜಕೀಯದಲ್ಲಿರೋನಾದ್ರೆ ನಾವು ಎಂತ ಹೋರಾಟಕ್ಕೋಸ್ಕರನು ನಾವು ಮುಂದೆ ಹೋಗ್ಬೇಕು. ಬಿಜೆಪಿ ಅವ್ರದ್ದು ಏನಾಗಿದೆ ಗೊತ್ತಾ, ಸಫಿಸ್ಟಿಕೇಟೆಡ್ ಹೋರಾಟ ಆಗಿದೆ. ನನಗೆ ಪಾಸ್ಪೋರ್ಟ್ಗಳು ಸಿಕ್ಕೋದಿಲ್ಲ, ಆಮೇಲೆ ತಪ್ಪೇನಾಗ್ತಿದೆ ಗೊತ್ತಾ ಮೇಡಮ್, ಹೋರಾಟ ಮಾಡಿ ಹೊಡ್ತಾ ತಿಂದು ಹೋಗಿ ಕೇಸ್ ಹಾಕೊಂಡ್ಬಿಡ್ತಾರೆ, ಗೆದ್ಕೊಂಡ್ಬರ್ತಾರಲ್ಲ MLA-ಗಳಾಗಿರ್ಲಿ ಬೇರೆ ಜನಪ್ರತಿನಿಧಿಗಳು, ಅವ್ರಗಳ ಕೇಸ್ ಮನ್ನಾ ಆಗುತ್ತೆ. ಈ ಕಾರ್ಯಕರ್ತರ ಕೇಸ್ 20-25 ವರ್ಷ ಆದ್ರೂ ಮನ್ನಾ ಆಗೋದಿಲ್ಲ. ಅವರು ಅಧಿಕಾರಕ್ಕೆ ತರಕ್ಕೋಸ್ಕರ ಗಲಾಟೆಗಳು ಮಾಡಿರ್ತಾರೆ. ಈಗ ಮೊನ್ನೆನೇ ನೋಡಿ ಮಂಡ್ಯದಲ್ಲಿ ಯಾರೋ ಪಾಪ 4-5 ಜನದ ಮೇಲೆ ಕುಂಡಿ ಮೇಲೆ ಹೊಡೆದು ಕೇಸ್ ಹಾಕಿದ್ರು. ಆ ಕೇಸ್ ಯಾವಾಗ ಹೋಗೋದು? ರೈಟ್, ಗೊತ್ತಾಯ್ತು ನನಗೆ. ಬಹಳ ಮುಖ್ಯವಾಗಿ ಇದರ ನಡುವೆ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಪ್ರತಿಪಕ್ಷವಾಗಿ ಹೋರಾಟವನ್ನು ಮಾಡಿ ಏನಾದರೂ ವ್ಯತ್ಯಾಸಗಳಾದಾಗ ಎಚ್ಚರಿಸಬೇಕಾದಂತಹ ನಾಯಕರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅಂದರೆ, ಒಂದಷ್ಟು ಜನ ಪ್ರತಿಪಕ್ಷದವರು ಸಿದ್ದರಾಮಯ್ಯನವರು ನೋಡಿ ಹಠಕ್ಕೆ ಬಿದ್ದಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಜೊತೆ ಒಪ್ಪಂದ ಆಗಿದೆಯಂತೆ, ಅಧಿಕಾರವನ್ನು ಬಿಟ್ಕೊಡ್ತಿಲ್ಲ ಅಂತ DK ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಬೀಸ್ದಂಗೆ ಕಾಣಿಸ್ತಾ ಇದೆ ಪ್ರತಿಪಕ್ಷದ ನಡೆ. ಅದ್ರ ಬಗ್ಗೆ ಸದ್ಯದ ಪರಿಸ್ಥಿತಿ ಹೆಂಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಅರವಿಂದ್ ಸರ್, ಪ್ರತಿಪಕ್ಷದವರು ಅದೇನೋ ಹೇಳ್ತಾರಲ್ಲ, ಅಧಿಕಾರದ ಹಂಚಿಕೆ ಅಥವಾ ಈ ಒಂದು ಜಟಾಪಟಿಯಲ್ಲಿ ಅಯ್ಯೋ ನೋಡಿ ಕಾಂಗ್ರೆಸ್ ಜನಸಾಮಾನ್ಯರನ್ನು ಗಮನ ಹರಿಸ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿರ್ತಾರಲ್ಲ, ಪ್ರಶ್ನೆ ಮಾಡೋ ನೈತಿಕತೆ ಅವರಿಗಿದೆಯಾ? ಡೆಫಿನೆಟ್ಲಿ ಇಲ್ಲ. ಯಾಕಂದರೆ ಅಪೋಸಿಷನ್ ಆಗ್ಬಿಟ್ಟು ಅವ್ರ ಇಂಟರ್ನಲ್ ಮ್ಯಾಟರ್ಸಲ್ಲಿ ಇವ್ರು ಹೋಗ್ತಾ ಇದ್ದಾರೆ ಅಂದರೆ ಇವ್ರಿಗೂ ಕೂಡ ಬೇರೆ ಮುದ್ದೆಗಳು ಸಿಗ್ತಾ ಇಲ್ಲ, ಬೇರೆ ವಿಚಾರಗಳಲ್ಲಿ ಮಾತಾಡಬೇಕು ಅನ್ನೋಂಥ ಆಸಕ್ತಿ ಇಲ್ಲ. ಒಂದು ಯಜಮಾನರು ಇರಲಾರ್ದ ಕುಟುಂಬದ ಲೆಕ್ಕದಲ್ಲಿ ಇವತ್ತು ನಾನು ಬಿಜೆಪಿ ಹೆಸರಿಗೆ ಆ ಲೀಡರ್ಶಿಪ್ ಇಲ್ಲ. ಯಾವತ್ತು ರೋಡ್ ನೋಡಿ, ಒಂದು ಮೂಢ ಹಗರಣಕ್ಕೆ ಒಂದ್ಸತಿ ರೋಡಲ್ಲಿ ಇಳಿದ್ರು, ಅದು ಕೂಡ ತಾರ್ಕಿಕ ಹಂತಕ್ಕೆ ಹೋಗ್ಲಿಲ್ಲ ಅಂತ ಅನ್ನೋ ಮಟ್ಟಕ್ಕೆ ನಾನಿದ್ದೀನಿ. ಇಲ್ಲ ಇಲ್ಲ, ಅದು ರಿಸಲ್ಟ್ ಅಲ್ವೇ ಅಲ್ಲ, ಅದಲ್ವೇ ಅಲ್ಲ. ಅದು ಸಿದ್ದರಾಮಯ್ಯ ಅವರು ಬೀಸಿರೋ ಗಾಣ. ಯಾಕಂದ್ರೆ CM ಆಗಿದ್ರು ಅದನ್ನ ಕೊಟ್ಟರು ವಾಪಸ್ಸು ಅಂತ ಅರ್ಥ ಆಯ್ತಲ್ವಾ? ಡೆಫಿನೆಟ್ಲಿ ಬಿಜೆಪಿ ಹ್ಯಾಸ್ ನಾಟ್ ಡನ್ ವಾಟ್ ಇಟ್ ವಾಂಟ್. ಈ ರೀತಿಯ ಸಂದರ್ಭಗಳು ಬಂದಾಗ ಬಿಜೆಪಿಯವರು ಎಲ್ಲೋ ಇದ್ವೇನೋ ಅನ್ನುವಂಥ ಪ್ರಶ್ನೆ ನಮ್ಗೆ ಬರುತ್ತೆ. ಅದು ತುಂಬಾ ಉದ್ವೇಗವಾಗಿ ಕೆಲಸ ಮಾಡಿರೋ ಒಂದು ಸಂದರ್ಭದಲ್ಲಿ. ಮಿಕ್ಕಿದ್ದು ನೀವು ಯಾವುದೋ ಒಂದು ವಾಲ್ಮೀಕಿ ಹಗರಣದಲ್ಲಿ ಯಾರೋ ತೀರ್ಕೊಂಡಿದ್ರು, ಪೊಲೀಸ್ ಕೇಸ್ ಆಯಿತು, ಮೀಡಿಯಾವ್ರು ಹೋಗಿ ಮಾಡಿರೋದೇ ಹೊರತು ಅಪೋಸಿಷನ್ ಅವ್ರು ಹುಡುಕಿರೋದಲ್ಲ, ಸರ್ಕಾರವೇ ಎಡವಿರೋದೇ ಹೊರತು ಅಪೋಸಿಷನ್ ಅವರು ತೆಗೆದಿರೋದಲ್ಲ. ಯಾವುದಾದ್ರೂ ಒಂದು ಇಂಥ ವಿಚಾರ ಹೇಳಿ ಎಲ್ಲಿ ಅವರು ನಿಜವಾಗ್ಲೂ ಬೀದಿಗೆ ಇಳಿದ್ಬಿಟ್ಟು ಇವತ್ತಿಗೆ ಸರ್ಕಾರವನ್ನು, ದೇ ಆರ್ ಆಲ್ಸೋ ಮೇಜರ್ ಪಾರ್ಟ್ ಆಫ್ ದ ಗೌರ್ಮೆಂಟ್, ಬರೀ ಅಪೋಸಿಷನ್ ಅನ್ಬಾರ್ದು. ಇವತ್ತಿಗೆ ನಾವು ಕರ್ನಾಟಕದ ಸರ್ಕಾರ ವಿಫಲ ಆಗಿದೆ ಅಂತ ಹೇಳ್ತಾ ಇರುವಾಗ 80% ಸರ್ಕಾರಕ್ಕೆ ಹೇಳಿದ್ರೆ 20-25% ನಾವು ಬಿಜೆಪಿಗೂ ಹೇಳ್ತಾ ಇದೀವಿ ಅನ್ನೋದು ಬಿಜೆಪಿ ಅವರು ಅದನ್ನ ಅರ್ಥೈಸಿಕೊಳ್ಬೇಕು. ಏನ್ ಮಾಡ್ತಿದ್ದೀರಾ ಅವರು? ರೈಟ್, ಗೋವಿಂದರಾಜರೇ, ನೀವೇ ಕ್ಲೈಮ್ ಮಾಡಿರೋ ಪ್ರಕಾರ ನಿಮ್ಮದೇ ಹೇಳಿಕೆಯನ್ನು ನಾನು ಗಮನಿಸಿ ಹೇಳೋದು, ಅದೇನು ರಾಷ್ಟ್ರ ಮಟ್ಟದಲ್ಲೇ ಅಥವಾ ವಿದೇಶ ಎಲ್ಲ ನೀವು ತಗೊಂಡ್ರು ಕೂಡ ಅತಿ ಹೆಚ್ಚು ಕಾರ್ಯಕರ್ತರನ್ನ ಹೊಂದಿರುವ ಪಕ್ಷ ಅಲ್ವಾ ನಿಮ್ದು? ನೀವು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ, ರಸ್ತೆಗಳೆಲ್ಲ ಖಾಲಿ ಇದಾವೆ, ಫುಟ್ಪಾತ್ ಆದ್ರೂ ಖಾಲಿ ಇದೆ, ಫ್ರೀಡಮ್ ಪಾರ್ಕ್ ಆದ್ರೂ ಖಾಲಿ ಇದೆ. ನೀವು ನಿಮ್ಮ ಆ ಕಾರ್ಯಕರ್ತರನ್ನ ಬಳಸ್ಕೊಂಡು ನೋಡಿ ರಸ್ತೆ ಹೆಂಗಿದೆ, ನೀವು ಅವ್ರಿಗೆ ಕಮೆಂಟ್ ಮಾಡೋದ್ರಲ್ಲಿ ಬಿಸಿ ಇದ್ರೆ ಹೊರತು ಪೋಸ್ಟ್ ಹಾಕ್ಬಿಟ್ಟು ಈ ಪಾರ್ಕ್ನಲ್ಲಿ ನೋಡಿ ಇಷ್ಟಿದೆ, ಪ್ರತಿಯೊಂದು ವಿಡಿಯೋಗಳನ್ನ ಹಾಕಿ ಜನಸಾಮಾನ್ಯರನ್ನ ಪಕ್ಷವನ್ನ ಎಚ್ಚರಿಸುವಂತ ಕೆಲಸ ಇಲ್ಲ ಯಾವ್ದು ಸರಿ, ಬರೀ ಕಮೆಂಟ್ ಮಾಡೋದ್ರಲ್ಲಿ ಪೋಸ್ಟ್ ಸರ್ ತೇಜೋವಧೆ ಮಾಡ್ತಾರೆ ಇವರು. ಈ ಗುಂಡಿ ಮುಚ್ಚಲು ಸರ್ಕಾರ ಅಂತ ಹೋರಾಟ ಕೈಗೊಂಡಿದ್ದೆ ನಾವು. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್, ನಿಮಗೆ ಗೊತ್ತಿಲ್ಲ ಸರ್, ಒಂದೆರಡು ಪೋಸ್ಟ್ ಹಾಕ್ಬಿಟ್ರೆ ಆಗಲ್ಲ. ನಾನು ಹೇಳ್ತಿರೋದು ಸರ್ಕಾರದ ವಿರುದ್ಧವಾಗಿ ಆಯ್ತು, ಸರ್ಕಾರ ಸ್ಪಂದನೆ ಮಾಡ್ತು, ಅಪೋಸಿಷನ್ ಅವ್ರು ಏನು ಮಾಡಲಿಲ್ಲ, ಬೆಲೆ ಏರಿಕೆ ವಿರುದ್ಧ ನಾವು ಗೂಗಲ್ ಅಲ್ಲಿ ಹೋಯ್ತು ಅನ್ನೋದಕ್ಕೆ ಮಾಡಿದ್ರು ಅವರು. ಇದೇ ವಿಚಾರಕ್ಕೋಸ್ಕರ ಈ ಸರ್ಕಾರವನ್ನ ಎಚ್ಚರಿಸುವಂತ ಊಟ ಮಾಡುವಂತ ಸೆಲ್ಫಿ ಹಾಕಿ ನೋಡೋಣ ಫೇಸ್ಬುಕ್ ಅಲ್ಲಿ. ಈ ಸರ್ಕಾರಕ್ಕೆ ಕೇವಲ ಅವ್ರಿಗೆ ಕುರ್ಚಿ ಬೇಕಾಗಿರೋದ್ರಿಂದ ಕಾಂಟ್ರಾಕ್ಟರ್ಸ್ ದುಡ್ಡು ಕೊಡ್ತಿಲ್ಲ. ಒಂದು ಸತಿ ಆದ್ರೂ ಪೊಲಿಟಿಕ್ಸ್ ಮಾಡ್ಕೊಂಡ್ ಬರ್ತಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಮಾಡ್ಲಿ ಸ್ವಾಮಿ, ನೋಡಿ ನಾವು ಅಪ್ರಿಷಿಯೇಟ್ ಮಾಡ್ತಾ ಇಲ್ಲ, ಚರ್ಚೆ ಮಾಡ್ತಾ ವಿಚಾರ ಕಾಂಗ್ರೆಸ್ ಅವರನ್ನ ಸಪೋರ್ಟ್ ಮಾಡ್ತಾ ಇಲ್ಲ, ಸರ್ಕಾರವನ್ನ ಹೀಯಾಳವಾಗಿ ಬೈತಾ ಇದ್ದೀನಿ ನಾನು. ಆದರೆ ಅಲ್ಲ ಸರ್, ಇವ್ರು ಹೇಳಿದ್ರಲ್ವಾ ಗುಂಡಿ, ನೀವು ಗುಂಡಿ ಮುಚ್ಚಿ ಏನು ಆರಕ್ಷಕರು ಪ್ರಯತ್ನ ಒಪ್ಕೊಳ್ಳೋಣ. ನಿಮ್ಗೆ ಏನ್ ಬಂತು?
ನಿಮ್ಗೆ ಅಲ್ಲಲ್ಲ ಸರ್, ಕರ್ನಾಟಕ ಕಾಂಗ್ರೆಸ್ನಿಂದ ಏನ್ ರಿಪ್ಲೈ ಬಂತು ಅಂತ ಗಮನಿಸಿದ್ರೆ ನೀವು ಖಾಲಿ ಮಾಡ್ಕೊಂಡು ಇವತ್ತು ಸರ್ಕಾರದಲ್ಲೇ 5 ಲಕ್ಷ ಕೋಟಿ ಸಾಲ ಮಾಡೋದು ದುಡ್ಡಿಲ್ಲ ಅಂತವ್ರೆ. ಇವರು ದುಡ್ಡು ಹಂಚ್ಕೊಂಡ್ಬಿಟ್ಟು ರಾಜ್ಯವನ್ನ ಬರ್ದಾಗ ಖಾಲಿ ಮಾಡಿದ್ದಾರೆ. ಇಲ್ಲಿ ಬಂದು ಹೇಳ್ತಾ ಇದ್ದೀರಾ ಸ್ವಾಮಿ, ಒಂದೇ ಹೇಳ್ತಾ ಇರೋದು ಪ್ರತಿದಿನ ನಾವು ಹೇಳ್ತಾ ಇರೋದು ಒಂದೇ ಒಂದು ಪ್ರತಿಭಟನೆ ತೋರಿಸ್ರಿ. ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ನಾಳೆ 27-28ನೇ ತಾರೀಕು ಮೆಕ್ಕೆಜೋಳ ಖರೀದಿ ಮಾಡ್ತಾಳೆ ಅಂದ್ಬಿಟ್ಟು ಈ ರಾಜ್ಯದಲ್ಲಿ ನಮ್ಮ ಪ್ರತಿ ಮಂಡಲ, ಪ್ರತಿ ಕ್ಷೇತ್ರದಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ಹೋರಾಟ ಇಟ್ಕೊಂಡಿದ್ದೀವಿ. ಇದು ಜನರಿಗೋಸ್ಕರ ಇಟ್ಕೊಂಡಿರೋದು. ರೈಟ್ ಗಾಟ್. ಒಂದು ಪಕ್ಷ ರಾಜ್ಯದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿದ್ರು. ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬರ್ತಿದ್ದಾರೆ, ಒಂದು ಕ್ಲಾರಿಟಿ ಕೊಟ್ಟರು ಅಂತ ಅನ್ಕೊಂಡು. ಸಿದ್ದರಾಮಯ್ಯ ಬಣದವರು ಮುಂದಿನ ನಡೆ ಏನು? ಅವರು DK ಶಿವಕುಮಾರ್ ಅವರ ನಾಯಕತ್ವವನ್ನು ಒಪ್ಪಿಕೊಳ್ತಾರೆ? ಮೇಡಮ್, ಇವಾಗ ಸಿದ್ದರಾಮಯ್ಯ ಬಣ ಅನ್ನೋದಕ್ಕಿಂತ ಮುಖ್ಯವಾಗಿ DK ಶಿವಕುಮಾರ್ ಏನಾದರೂ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಆದರೆ ಅತೀವವಾಗಿ ಖುಷಿ ತೋರಿಸೋದು, ಖುಷಿ ಪಡೋದು BJP ಅವರು. ನಮ್ಗೆ ಯಾಕ್ರಿ? ಅಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಇದೇ ರಾಜ್ಯಕ್ಕೆ ಒಳ್ಳೇದು ಮಾಡಪ್ಪ ಅಂತ ಹೇಳ್ತೀವಿ. ಸಿದ್ದರಾಮಯ್ಯರನ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರೋದೇ. DK ಶಿವಕುಮಾರ್ ಬಂದ್ ಮಾಡ್ತಾರೆ ಅಂತ ಯಾವ ಗ್ಯಾರಂಟಿ ರೀ? ಯಾರನ್ನ ಮುಖ್ಯಮಂತ್ರಿ ಆಗ್ಲಿ ನಮ್ಗೇನಾಗಬೇಕಾಯ್ತೆ? ನಮಗೆ ಬೇಕಾಗಿರ್ತಕ್ಕಂಥ ರಾಜ್ಯ ಅಭಿವೃದ್ಧಿ ಆಗ್ಲಿ, ರೈತರ ಕಡೆ ಗಮನ ಸರ್ಲಿ. 2,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು. ಇವತ್ತು ಅದ್ರ ಕಡೆ ತಿರುಗಿ ನೋಡೋದಿಲ್ಲ ಅಂತ ದರಿದ್ರ ಸರ್ಕಾರ ಈ ರಾಜ್ಯದಲ್ಲಿದೆ. ಈ ರಾಜ್ಯ ಸರ್ಕಾರದ ಬಗ್ಗೆ ನೀವು ಏನ್ ಮಾಡ್ತಾ ಇದ್ದೀರಾ? ನೀವು ಒಬ್ಬ ಪ್ರತಿಪಕ್ಷದವರು, ನೀವು ಮಾತಾಡ್ತಾ ಇಲ್ಲ, ನೀವು ಕೂಡ ಮಾತಾಡ್ತಾ ಇಲ್ಲ ಹೇಳಿ. ಕರ್ನಾಟಕದಲ್ಲಿ ಎಎಪಿ ನೀವು ಮಾತಾಡ್ತಾ ಇಲ್ಲ, ಅದನ್ನ ಹೇಳಿ. ನಾವು ಮಾತಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಎಎಪಿ ಸ್ಟ್ರೆಂತ್ ಏನು, BJP ಸ್ಟ್ರೆಂತ್ ಏನು? ನಾವು ಅದನ್ನ ಗಮನಿಸಬೇಕು. ಸ್ಟ್ರೆಂತ್ ಬಗ್ಗೆ ಇರೋದಕ್ಕೋಸ್ಕರ ಬೀದಿಗೆ ಇಳಿದು ಹೋರಾಟ ಮಾಡಿರ್ತಕ್ಕಂಥದ್ದೇ. ಅಲ್ಲ ಮೇಡಮ್, ನೀವು ಮಾಧ್ಯಮದವರಾಗಿ ನೀವು ನನಗೆ ಅರ್ಥ ಆಗ್ತಾ ಇಲ್ಲ. ಎಷ್ಟು ಹೋರಾಟಗಳು ಮಾಡಿದ್ರು ವಿಚಾರ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಮೇಡಮ್, ನಾವು ಸಹ ನೋಡ್ತಿರ್ತೀವಿ, ನೀವು ನೋಡ್ತಾ ಇದ್ದೀರಾ. 6-7 ತಿಂಗಳಿಂದ ಯಾರಾದರೂ ಒಬ್ಬ ನಾಯಕ DK ಶಿವಕುಮಾರ್ ಅವರ ಹೆಸರು ಹೇಳಿ ಇವ್ರಿಗೆ ಕೆಲಸಗಳು ಸರಿ ಮಾಡಿಲ್ಲ ಅಂತ ಹೇಳಿರೋದು ನೋಡಿದಿರಾ? BJP ಅವರಿಗೆ ಏನೋ ಹೆದರಿಕೆನೋ ಪ್ರೀತಿನೋ ಗೊತ್ತಾಗ್ತಾ ಇಲ್ಲ. ನನಗನ್ಸುತ್ತೆ ಇವ್ರು ಏನಾದ್ರು ಏನಾದ್ರು ನಮ್ಮ ವಕ್ತಾರರು ಅಷ್ಟೇ BJP DK ಶಿವಕುಮಾರ್ ಅವ್ರ ಹೆಸರು ಹೇಳಿ ಬೈದ್ ಬಿಟ್ರೆ ಅಮಿತ್ ಶಾ ಅವ್ರು ಏನಾದ್ರು ಬೈದ್ ಬಿಡ್ತಾರ ಅಂತೇಳಿ. ಯಾಕಂದ್ರೆ ಇವರಿಬ್ರು ಒಟ್ಟಿಗೆ ಕೂತಿರೋ ದಿನದಿಂದ ಮೇಡಮ್ ಇವತ್ತು ತನಕ BJP ಅವರು ಅಮಿತ್ ಶಾ ಸಾಹೇಬ್ರು ಮತ್ತೆ DK ಶಿವಕುಮಾರ್ ಅವರು ಒಟ್ಟಿಗೆ ಕೂತಿರೋದು ದಿನದಿಂದ ಇವತ್ತಿನ ತನಕ BJP ಅವರು DK ಶಿವಕುಮಾರ್ ಅವ್ರನ್ನ ನಮ್ಮವರು ಅಂತಾನೆ ನೋಡ್ತಿದ್ದಾರೆ, ಬಿಟ್ಟು ಅವ್ರು ಕಾಂಗ್ರೆಸ್ ಪಕ್ಷದವರು ಅಂತ ನೋಡೇ ಇಲ್ಲ. ಈಗ ಒಂದು ಚಿಕ್ಕ ವಿಚಾರ ಹೇಳ್ಬಿಡ್ತೀನಿ. ಕಾಂಗ್ರೆಸ್ ಏನ್ ತಪ್ಪು ಮಾಡ್ತಾ ಇದೆ ಅದನ್ನ ನಾವು ಎಚ್ಚರಿಸಲಿದ್ದೀವಿ. ಈ ರಾಜ್ಯದ ಪರವಾಗಿ ಕೆಲಸ ಮಾಡಿ ಅಂತ ಹಗಲು ರಾತ್ರಿ ನಾವು ಮಾಡ್ತಾ ಇದ್ದೀವಿ. ಕೇಳಿಸ್ಕೊಡ್ರಿ, ನೀವು ಪ್ರತಿಭಟನೆ ಮಾಡಿದ್ ನಿಮಗೆ ಮಾಹಿತಿಗಳಿಲ್ಲ ಅಂದ್ರೆ ತರಿಸ್ಕೊಳ್ಳಿ. ಇವತ್ತು ಇದೇ ಫ್ರೀಡಮ್ ಪಾರ್ಕ್ ಅಲ್ಲಿ ವಿಧಾನಸೌಧ ಮುಖ್ಯ ಹಾಕೊಂಡು ಹೋದಾಗ ನಾವು ಇವತ್ತು ಕೇಸ್ಗಳು ಹಾಸ್ಕೊಂಡು ಇವತ್ತು ಕೂಡ ಆ ಕೇಸ್ ಹಂಗೆ ಇದೆ. ಅರ್ಥ ಮಾಡ್ಕೊಳ್ರಿ. 400 ಬಸ್ ಅದ್ರ ಹಣೆ ಬರ ಏನಾಗಿದೆ ಅದ್ರದ್ದು ಮಾತಾಡಿದ್ದಾರೆ. ಒಂದು ವಿಚಾರ ಹೇಳಿ ಮೇಡಮ್, ಪ್ರತಿಯೊಂದನ್ನು ಮಾಡ್ತಾ ಇದ್ದೀವಿ. ಈಗ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಇವತ್ತಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ನಾವು ಪಾಯಿಂಟ್ ಕೊಡಬೇಕಾ. ಆಮೇಲೆ ಮುಂದೆ ಈ ಒಂದು ಕರ್ನಾಟಕ ಮಾಡೆಲ್ನ ಉಪಯೋಗಿಸ್ಕೊಂಡು ಮುಂದೆ ಕಟ್ಟಬೇಕು ಅಂತ ಒಂದು ಕನಸು ಕಾಣ್ತದೆ. ಯಾಕಂದ್ರೆ ಇಂದಿರಾ ಚಂದ್ರ ಅಂತ 1, 2, 3 ಸ್ಟೇಟ್ ಗೌರ್ಮೆಂಟ್ಗಳು ಇವತ್ತು ಇವ್ರ ಕೈಯಲ್ಲಿದೆ. ಈಗ ಅಲ್ಲಿ ಚಂದ್ರಬಾಬು ನಾಯ್ಡು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿದೀರಾ? ಅವ್ರ ಅಡ್ವರ್ಟೈಸ್ಮೆಂಟ್ ಇಲ್ಲಿವರೆಗೂ ಬರ್ತಾ ಇದೆ. ಅರ್ಥ ಆಯ್ತಾ? ಬರೇ ಅಲ್ಲಿಗಷ್ಟೇ ಅಲ್ಲ, ಅವರ ಒಂದು ಸ್ಕೀಮ್ಗಳು ಎಫೆಕ್ಟ್ ಇಲ್ಲೂ ಕೂಡ ಬರ್ತಾ ಇದೆ. ಸೊ ಇವರು ಸ್ಕೀಮ್ ಅಲ್ಲಿ ರಾಜ ಇದ್ರೆ ಅವ್ರು ಮಹಾರಾಜ ಆಗ್ತಾ ಇದಾರೆ ಇವಾಗ. ಅದು ಏನ್ ಕಡಿಮೆ ಅಲ್ಲ. ಅಂದ್ರೆ ಇದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂತ ಸೀರಿಯಸ್ನೆಸ್ ಹೈಕಮಾಂಡಿಗೆ ಬಂದಿದೆ ಅಂತ ಅನಿಸ್ತಾ ಇದೆ. ರೈಟ್. ಈಗ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ DK ಶಿವಕುಮಾರ್ ಅವರ ನಡೆ ಏನು? DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಅಂತ ಅನೌನ್ಸ್ ಮಾಡಿದ್ರೆ ಸಿದ್ದರಾಮಯ್ಯನವರ ನಡೆ ಏನು? ಅವರ ಬಣದವರ ಮುಂದಿನ ನಿರ್ಧಾರಗಳು ಇದ್ರ ಬಗ್ಗೆ? ಇಲ್ಲ, ಸಿದ್ದರಾಮಯ್ಯ ಅವರು ಮುಂದೆ ನಡೆಯೋದು ನನಗೆ ಕಷ್ಟ ಅನಿಸ್ತಾ ಇದೆ 100%. DK ಶಿವಕುಮಾರ್ ಅವರು ಬಂದಾಗ ಸಹಜವಾಗಿ ಬೇರೆಯವರೆಲ್ಲ ಸ್ವಲ್ಪ ಸಹಕಾರ ಕೊಡ್ತಾರೆ. ಅಫ್ಕೋರ್ಸ್ ಒಂದ್ ಸ್ವಲ್ಪ ಹಿರಿಯರಿಗೆ ಒಂದು ಆಗೋ ಭಿನ್ನಾಭಿಪ್ರಾಯ ಆಗ್ತಾನೆ ಇರುತ್ತೆ. ಆದ್ರೆ ಎಲ್ಲೋ ಒಳಗಡೆ ಅವ್ರು ಒಪ್ಕೊಂಡಿದ್ರು ಅನ್ನುವಂತ ಬಾಡಿ ಲ್ಯಾಂಗ್ವೇಜ್ ನಮ್ಗೆ ಕಂಡು ಬರ್ತಾ ಇದೆ. ಹಾಗಾಗಿ ಇದನ್ನ ಒಂದು ಇತ್ಯರ್ಥ ಮಾಡ್ಬಿಟ್ಟು ಇದನ್ನೇ ಒಂದು ಮಾಡೆಲ್ ಆಗಿ ಕ್ರಿಯೇಟ್ ಮಾಡಿ. ನೋಡಿ, ವಿ ಆಲ್ಸೋ ವಾಂಟ್ ಅ ವೆರಿ ನೈಸ್ ಅಪೋಸಿಷನ್ ಪಾರ್ಟಿ ಈವನ್ ಅಟ್ ದ ಸೆಂಟರ್. ಸೊ ಡೆಫಿನೆಟ್ಲಿ ಥಿಂಗ್ಸ್ ಹ್ಯಾವ್ ಟು ಗೋ ಅರೌಂಡ್. ಆಮೇಲೆ ಇನ್ನು ಮುಂದೆ ಏನೋ ಒಂದಿಷ್ಟು ಸುಧಾರಣೆಗಳು, ಯಾಕಂದ್ರೆ DK ಶಿವಕುಮಾರ್ ಅವರು ಯಾವ ರೀತಿಯಿಂದ ರೆಡಿನೆಸ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋ ಒಂದು ಅವರು ತೋರಿಸ್ತಾ ಇರೋದು. ಬೇರೆ ಆಫೀಸರ್ಸ್ ಜೊತೆ ಕೆಲಸ ಮಾಡಿ ನಾನು CM ಆದ ತಕ್ಷಣ ಈ ವಾರಕ್ಕೆ ಇದನ್ನ ಬಿಟ್ಟೆ, ಮುಂದಿನ ವಾರಕ್ಕೆ ಇದು ಬಿಟ್ಟೆ, ಒಂದು ಉತ್ಸಾಹ ಇದೆ. ಅದು ಹಳೆ ಜನರಿಗೆ ಇರಲ್ಲ. ಪ್ಲಸ್ ಆಶಾ ಗೋಪುರ ಬಿದೋಗ್ಬಾರ್ದು ಸರ್.
ಡೆಫಿನೆಟ್ಲಿ ಯಾಕೆಂದ್ರೆ ಹಂಗಂತ ಹೇಳ್ಬಿಟ್ಟು ಡಿ ಕೆ ಶಿವಕುಮಾರ್ ಎಲ್ಲಾ ಸಾಚ ಎಲ್ಲ ಚೆನ್ನಾಗೇ ಮಾಡ್ತಾರೆ ಅಂತಲ್ಲ, ಬಟ್ ಉತ್ಸಾಹ ಅಂತೂ ಕಾಣ್ತಾ ಇದೆ, ಒಂದು ಎನರ್ಜಿ ಇದೆ. ವೆರಾಸ್ ದ ಸೇಮ್ ಎನರ್ಜಿ ಇಸ್ ಅಬ್ಸೆಂಟ್ ಅಟ್ ದ ಅದರ್ ಸೈಡ್. ಸೊ ವಿ ಅಂಡರ್ಸ್ಟ್ಯಾಂಡ್ ದಟ್ there is a change which is going to happen. Let it happen smoothly and for better of entire Karnataka. ನೈಸ್. ಅನಿಲ್ ಅವರೇ, ಸಹಜವಾಗಿ ಪ್ರಶ್ನೆ ಬರುತ್ತೆ ಕೆಲವರಲ್ಲಾದರೂ, CM ಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಮರ್ಥರ ಅಂತ. ಮೇಡಮ್, ಸ್ಥಾನ ಕೊಟ್ಟ ಮೇಲೆ ಸಮರ್ಥರಾಗೇ ಆಗ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಯಾರ್ಯಾರು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಜೊತೆಲಿದ್ರಲ್ಲ, ನಾಳೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಿದ ತಕ್ಷಣ ನೀವು ಬಣ ಅಂದ್ರಲ್ಲ, ಅದೆಲ್ಲ ಈ ಕಡೆ ಬರುತ್ತೆ, ರಾಜಕೀಯ ಅಷ್ಟೇ ಮೇಡಮ್. ಗೋವಿಂದರಾಜ್ ಅವರೇ, ಸಿದ್ದರಾಮಯ್ಯನವರನ್ನ ಕಳೆದ 2.5 ವರ್ಷಗಳಲ್ಲಿ ಎದುರಿಸಿದ್ದಾಯ್ತು ಪ್ರತಿಪಕ್ಷವಾಗಿ. ಡಿ ಕೆ ಶಿವಕುಮಾರ್ ಅವ್ರನ್ನ ಸಮರ್ಥವಾಗಿ ಪ್ರತಿಪಕ್ಷ ಎದುರಿಸುತ್ತಾ? ಅಲ್ಲ, ಖಂಡಿತವಾಗ್ಲೂ ಈ ರಾಜ್ಯದ ಸಮಸ್ಯೆಗಳು ಬಂದಾಗ ಖಂಡಿತವಾಗ್ಲೂ ಎದುರಿಸ್ತೀವಿ ಮೇಡಮ್. ಅದು ಯಾರೇ ಮುಖ್ಯಮಂತ್ರಿ ಆಗಲಿ, ಕಾಂಗ್ರೆಸ್ಸನ್ನ ಮುಖ್ಯಮಂತ್ರಿ ಇದ್ದಾಗ ಖಂಡಿತವಾಗ್ಲೂ ಜನರ ಪರವಾಗಿ ನಿಂತ್ಕೊಂಡು ಜನರಿಗೆ ಸಮಸ್ಯೆಗಳು ಸ್ಪಂದಿಸುವಂಥ ರೀತಿ, ಈಗ ಹೆಂಗೆ ಕಬ್ಬು ಬೆಳೆಗಾರ ಹೋರಾಟ ಯಾವ ರೀತಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರು ತೊಡಗಿದ್ರು, ಅದೇ ರೀತಿ ಪ್ರತಿಯೊಂದು ನಾವು ಇದ್ದೇ ಇರ್ತೀವಿ. ಆದರೆ ಒಂದೇ ಮೇಡಮ್, ಇವತ್ತು ಕಾಂಗ್ರೆಸ್ಸಿನ ರಾಜ್ಯದಲ್ಲಿ ಇಷ್ಟೊಂದು ಗೊಂದಲ ನಡೀತಾ ಇದ್ರು, ಹೈಕಮಾಂಡ್ ಎಲ್ಲ ಒಂದು ಕಡೆ ಯಾವುದೇ ಒಂದು ತೀರ್ಮಾನ ಮಾಡದಲೆ, ರಾಜ್ಯದ ಅಭಿವೃದ್ಧಿಯ ಕಡೆ ಗಮನನೂ ಕೊಡದಲೆ, ರಾಜ್ಯದ ಏಳಿಗೆನೂ ಕೂಡ ಎಲ್ಲ ಒಂದು ಕಡೆ ಹೈಕಮಾಂಡ್ ಕೂಡ ಇದು ಒತ್ತು ಕೊಟ್ಟು ಇದನ್ನು ಬಗೆಹರಿಸಿ ಇವತ್ತು ಎಲ್ಲೋ ಒಂದು ಕಡೆ ಅವ್ರಿಗೂ ಶಕ್ತಿ ಇಲ್ಲ. ಯಾಕೆಂದ್ರೆ ಸತತವಾಗಿ 95 ಚುನಾವಣೆಗಳು ಸೋತಂತ ರಾಹುಲ್ ಗಾಂಧಿಗೆ ಕರ್ನಾಟಕ ಬಿಹಾರ ಸೋತಾದ ನಂತರ ಕರ್ನಾಟಕದಲ್ಲಿ ನಾವೇನಾದ್ರೂ ಬೇರೆ ತರ ತೀರ್ಮಾನ ತಗೊಂಡ್ರೆ ಎಲ್ಲ ಒಂದ್ ಕಡೆ ಅಂತ ಹೇಳ್ಬಿಟ್ಟು ಅವ್ರ ಶಕ್ತಿ ಕುಂದಿದೆ. ಹೈಕಮಾಂಡ್ ಸ್ಟ್ರಾಂಗ್ ಇದ್ರೆ ಭವಿಷ್ಯ ಸಿದ್ದರಾಮಯ್ಯನವ್ರಿಗೆ ಗೆಟ್ ಪಾಸ್ ಅಂತ ಹೇಳೋದು. ಯಾಕೆಂದ್ರೆ ಚೀಟಿ ಕೊಟ್ಟು ಮುಖ್ಯಮಂತ್ರಿಯಿಂದ ಉದಾಹರಣೆಗಳಿದಾವೆ ಅಲ್ವಾ? ಅಂತ ಪ್ರಯತ್ನ ಇಲ್ಲ, ಮುಂದುವರಿತಾರೆ ಇಲ್ಲ ಅನ್ನೋದಕ್ಕೂ ಹೇಳಕ್ ಆಗ್ತಾ ಇಲ್ಲ. ಅಂದ್ರೆ ಹೈಕಮಾಂಡ್ was graceful in the spirit to Siddaramaiah, whereas Siddaramaiah lost his own seat and won with very small margin with the help of DK Shivakumar and his team. ಮಾಡಿದಿದ್ರೆ ಸಿದ್ದರಾಮಯ್ಯ ಅವರು ಇಷ್ಟು ದಿವಸ ಚೆನ್ನಾಗಿ ನಡ್ಸಕ್ಕೆ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ಬಿಟ್ಟು ಡಿ ಕೆ ಶಿವಕುಮಾರ್ has shown a graceful face to him, has been supportive to him, considering it as a Congress government, not just Siddaramaiah. ಅಲ್ಲ, ಸಿದ್ದರಾಮಯ್ಯ ಅವರ ಸ್ಮೃತಿಲಿ ಇದೆ ಅಂತ ಇದೆಯಾ? ಅಂದ್ರೆ ನಾನು ಬರದೇ ಇಲ್ಲ, ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದಂತ ಸಿದ್ದರಾಮಯ್ಯ ಅವರು ಕರೆದ್ಬಿಟ್ಟು 2.5 ವರ್ಷ ಕೊಟ್ಟಿದ್ದಾರೆ. ಅಲ್ಲ, ಸಿದ್ದರಾಮಯ್ಯ ಅವರ ಸ್ಮೃತಿಯಲ್ಲಿ ಇರಬೇಕಲ್ಲ ಸರ್, ಇದು ಇರುತ್ತೆ. ಇನ್ನು ಮುಂದೆ ತಪ್ಪಿದ್ರೆ ಟೀಕೆ ಟಿಪ್ಪಣಿ ಓಪನ್ ಆಗಿ ಬರುತ್ತೆ. ರೈಟ್, ವೆರಿ ನೈಸ್. ಗೋವಿಂದರಾಜ್ ಅವರು, ಅನಿಲ್ ಅವರು, ಅರವಿಂದ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಕರ್ನಾಟಕ ಕಾಂಗ್ರೆಸ್ನ ಈ ರಾಜಕೀಯದ ಅಥವಾ ಅಧಿಕಾರದ ಗುದ್ದಾಟ ಅನ್ನೋದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆಯಿತು, ಅದು ಡಿಸೆಂಬರ್ ಕ್ರಾಂತಿ ಆಗುತ್ತೋ, ಜನವರಿ ಕ್ರಾಂತಿ ಆಗುತ್ತೋ, ಅಥವಾ ಇವತ್ತು ನಾಳೆಲೇ ಇತ್ಯರ್ಥ ಆಗುತ್ತೋ, ಕಾಲವೇ ನಿರ್ಧರಿಸಲಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.